ಟ್ರಸ್ಟ್ ಮಿ ಬೇಬಿ, ಯು ಲುಕ್ ಸೂಪರ್ ಹಾಟ್. ಲಕ್ಕಿ. ಹೇಗೆ ರಿಜಿಸ್ಟ್ ಮಾಡಲಿ ಹೇಳು? ನಮ್ಮಪ್ಪ ನಿನ್ ಕಾಲ್ ಮುರಿತಾರ ಅಷ್ಟೇ. ಏನೋ ನನ್ನನ್ನು ಟಚ್ ಮಾಡೋದಾ? ನನ್ನನ್ನು ಟಚ್ ಮಾಡೋಕ್ಕೂ ಡಬಲ್ ಗುಂಡಿಗೆ ಬೇಕಮ್ಮ. ಯಾರು ನನ್ಗ? $6,000 ಕ್ಯಾಶು, ಚಿನ್ನದ ಚೈನು, ಒಂದು ಐಫೋನು, ಇದೇ ಇವತ್ತಿನ ಸಂಪಾದನೆ. ಸದ್ಯಕ್ಕೆ ಫೋನ್ ಹಾಗೆ ಸ್ವಿಚ್ ಆಫ್ ಆಗಿರಲಿ, ನಾಡಿದ್ದು ಆನ್ಲೈನಲ್ಲಿ ಸೇಲ್ ಮಾಡೋಣ. 3 ತಿಂಗಳ ಮುಂಚೆ ಇದೇ ಜಾಗದಲ್ಲಿ ಕೂತ್ಕೊಂಡು ಹತ್ರ ₹1,00,000 ಸಂಬಳ ಎಣಿಸ್ತಿದ್ದವರು ನಾವು 3. ಇವಾಗ ನೋಡಿದ್ರೆ ಯಾವನ್ಗೋ ಹೊಡೆದು ಅವನ ಹತ್ರ ಇರೋದನ್ನ ಕಿತ್ಕೊಂಡು ಬಂದು ಎಣಿಸ್ತಾ ಕೂತಿದ್ದೀವಿ. ಯಾವುದೋ ವೈರಸ್ ಬಂದು ಜನರನ್ನ ಸಾಯಿಸೋದ್ರ ಜೊತೆಗೆ ನಮ್ಮ ಕೆಲಸನೂ ಕಿತ್ಕೊಳ್ಳುತ್ತೆ ಅಂತ ಕನಸಲ್ಲೂ ಥಿಂಕ್ ಮಾಡಿರಲಿಲ್ಲ. ಕಂಪ್ನಿಯವರು ಆನ್ಸೈಟ್ ಅಂತ US ಕಳಿಸಿದಾಗ ನಮ್ಮ ಲೈಫ್ ಸೆಟ್ಲಾಯಿತು ಅಂದ್ಕೊಂಡ್ವಿ. ಆದರೆ ಆ ಖುಷಿ ನೀರಿನ ಮೇಲಿನ ಗುಳ್ಳೆ ಅಂತ ಗೊತ್ತಾಗಿದ್ದು ಈ ರಿಸೆಷನ್ ಟೈಮಲ್ಲೇ. ನನಗಿವೆಲ್ಲ ಸೆಟ್ ಆಗಲ್ಲ, ಅದಕ್ಕೆ ಕೆಲಸ ಅಪ್ಲೈ ಮಾಡೋಕ್ಕೂ ಹೋಗಿಲ್ಲ. ಇಂಜಿನಿಯರಿಂಗ್ ಸೇರಿದ್ರೆ ಕೆಲಸ ಸಿಗಲ್ಲ, ಮುಗಿಸಿದ್ರೆ ಮಾತ್ರ ಸಿಗೋದು. ಹಾಗೆ ಕೆಲಸ ಸಿಕ್ಕಿದ್ಮೇಲೆ ಲೈಫ್ ಸೆಟ್ಲ್ ಆಗಲ್ಲ ಅಂತ ನಿಮ್ಮನ್ನ ನೋಡಿ ಅರ್ಥ ಆಗಿದ್ದು. ಏಯ್ ಸೂರಿ, ನಿನ್ ತಮ್ಮಂದು ಓವರ್ ಆಯ್ತು. ಏಯ್, ಓವರ್ ಆದ್ರೆ ಬೌಲರ್ ಚೇಂಜ್ ಮಾಡು. ನಮ್ಮ ಅಣ್ಣನ್ಗೇನು ಹೇಳ್ತೀಯಾ? ಏಯ್, ಏನ್ ನಂಗೆ ಜೋಕ್ ಮಾಡ್ತೀಯಾ? ಹೇ ನಿಲ್ಲಿಸ್ರಪ್ಪ. ಸೂರಿ, ಮುಂದೇನು ಪ್ಲಾನ್ಸು? ಎಷ್ಟು ದಿನ ಅಂತ ಹೀಗೆ ತಲೆ ಹೊಡ್ಕೊಂಡು ಜೀವನ ಮಾಡಬೇಕು ಅಂದ್ಕೊಂಡಿದ್ದೀರಾ? ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಟ್ಟು ಒಂದು ಲೆವೆಲ್ ಮೇಲೆ ಹೋಗೋಣ ಅಂತಾನೆ ನಾನು ಸೂರ್ಯಣ್ಣ ಒಂದು ಪ್ಲಾನ್ ಮಾಡಿದ್ದೀವಿ. ಪ್ಲಾನಾ? ಏನದು? ಕಿಡ್ನ್ಯಾಪಾ? ಏನು ತಮಾಷೆ ಮಾಡ್ತಿದ್ಯಾ ಅಜ್ಜು? ಕಿಡ್ನಾಪ್ ಅಂತ ಕಿಡ್ನಾಪು ಏನ್ ಸೂರಿ? ಅವನು ನಿಜಾನೇ ಹೇಳ್ತಿದ್ದಾನೆ ರಾಕಿ. ಏನು ನಿಜಾನ? ತಲೆಗಿಲೆ ಕೆಟ್ಟಿದ್ಯಾ ನೋಡಿಂಗೆ? ಅವನೇನೋ ಚಿಕ್ಕ ಹುಡುಗ, ನಿನ್ ಬುದ್ಧಿಗೇನೋ ಬಂದಿರೋದು. ಏಯ್, ಯಾರು ಚಿಕ್ಕ ಹುಡುಗ? ಯಾರೋ? ಏಯ್, ಸಂಬಳ ಬರ್ತಿದೆ ಅನ್ನೋ ಧೈರ್ಯದ ಮೇಲೆ ನಮ್ಮ ಎಕ್ಸ್ಟ್ರಾ ತೀಟೆ ತೀರಿಸ್ಕೊಳ್ಳೋಕ್ಕೆ ಮೈ ತುಂಬ ಸಾಲ, ಐಫೈ ಲೈಫ್ ಸ್ಟೈಲು, ಓಡಾಡೋಕ್ಕೊಂದು ಗಾಡಿ ಅಂತ ಸಿಕ್ಕಾಬಟ್ಟೆ EMIಗಳು. ಸಾಲದಕ್ಕೆ ತಿಂಗಳ ಮನೆಗೆ ದುಡ್ಡು ಕಳಿಸ್ತೀವಿ ಅನ್ನೋ ಕಮಿಟ್ಮೆಂಟ್ಸ್. ಇಂಥ ಟೈಮಲ್ಲೇ ನಮ್ಮನ್ನೆಲ್ಲ ಕೆಲಸದಿಂದ ಕಿತ್ತೆಗ್ದಿದ್ದಾರೆ. ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ತರ್ತೀರಾ? ಅದಕ್ಕೆ ಕಿಡ್ನಾಪ್ ಮಾಡಿ ದುಡ್ಡು ಕೇಳಬೇಕಾ? ಪೊಲೀಸರು ಕೆಲಸಕ್ಕೆ ಹಾಕೊಂಡ್ರೆ ಬೂಟ್ ಕಾಲಲ್ಲಿ ಓಡತ್ ಸಾಯಿಸ್ತಾರೆ. ರಘು, ಹೀಗೆ ರೋಡ್ನಲ್ಲಿ ಹೋಗೋರ ಹತ್ರ ದುಡ್ಡು ಇಸ್ಕೊಂಡು ಜೀವನ ಮಾಡಿದ್ರೆ ಪೊಲೀಸ್ ಅವ್ರು ಹಾರನ್ನ ಹಾಕ್ತಾರೆ. ಮತ್ತೆ ಸಿಕ್ಕಾಕೊಂಡ್ರೆ ಇದಕ್ಕೂ ಬೂಟ್ ಕಾಲಲ್ಲಿ ಹೊಡಿಯೋದು. ಇಲ್ಲ ಇಲ್ಲ, ಇದಕ್ಕೆ ನಾನು ಒಪ್ಪಲ್ಲ. ನಿನ್ಗೋಸ್ಕರ ಒಪ್ಪಬೇಡ, ನಿನ್ನ ಫ್ಯಾಮಿಲಿ, ನಿನ್ನ ಕಮಿಟ್ಮೆಂಟ್ಸ್ಗೋಸ್ಕರ. ನಮ್ಮೆಲ್ರದ್ದು ಇದೇ ಕತೆ. ಈ ಟೈಮಲ್ಲಿ ನಾವು ಶಾರ್ಟ್ ಕಟ್ ಹಿಡಿಲಿಲ್ಲ ಅಂದರೆ ಲಾಂಗ್ ಲೈಫ್ ಬಾಳಕ್ಕಾಗಲ್ಲ. ವಿ ಆರ್ ಡೂಯಿಂಗ್ ದಿಸ್. ರೆಡಿ ಆಗು. ಯಾಕೆ ಸೂರಿ, ಯಾಕೆ ಹೀಗೆ ಮಾಡ್ತಾ ಇದೆಯಾ? ನಾನು ನಿನಗೆ ಕೇಳ್ತಾ ಇರೋದು ಟೈಮ್ ಅಷ್ಟೇ. ನಮಗೆ ಅಂತ ಸ್ವಲ್ಪನಾದರೂ ಟೈಮ್ ಕೊಡು. ಯಾಕೆಷ್ಟು ಚೇಂಜ್ ಆಗಿದೆಯಾ ಸೂರಿ? ನಾನು ದುಡಿತಾ ಇರೋದಕ್ಕೆ ತಾನೇ ನೀನು ಹಿಂಗೆ ಆರಾಮಾಗಿರೋದು. ಎಲ್ಲ ನಿನಗೋಸ್ಕರ. 24 ಗಂಟೆ ಕೆಲಸ ಅಂತ ನನ್ನಿಂದ ದೂರನೇ ಇರ್ತೀಯಾ? ಯು ಹ್ಯಾವ್ ಚೇಂಜ್ ಅ ಲಾಟ್. ನಿನ್ನ ಇಷ್ಟಪಟ್ಟು ಮದುವೆ ಆಗಿದ್ದು ಸಂತೋಷವಾಗಿ ಜೀವನ ಮಾಡೋಕ್ಕೆ. ಹೀಗೆ ನಿನ್ನ ಪ್ರೀತಿಗೆ ಬೇಡ್ಕೊಂಡು ಬಿದ್ದಿರಕ್ಕಲ್ಲ. ನನಗೆ ನೀನು ಬೇಡ. ಐ ಹೇಟ್ ಯು ಸೂರಿ. ಐ ಹೇಟ್ ಯು. ತಿರ್ಗಾ ಅದೇ ಕನಸ.
ಸೂರ್ಯಣ್ಣ, ಅದಕ್ಕೆ ನಿಂಗೆ ಡಿವೋರ್ಸ್ ಕೊಟ್ಟು 2 ವರ್ಷ ಆಯ್ತು. ಎಲ್ಲ ಮುಗ್ದೋಗಿರೋ ಕತೆ. ಮೂವ್ ಆನ್ ಬ್ರೋ. ನಾವು ಹಾಕಿರೋ ಪ್ಲ್ಯಾನು ಸಕ್ಸಸ್ ಆಗುತ್ತೆ ಅಂತೀಯಾ? ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಬೇರೆ ಆಪ್ಷನ್ ಇಲ್ವಲ್ಲ. ಎಲ್ಲ ಯೋಚನೆ ಮಾಡಿ ನಿಂಗೆ ಪ್ಲ್ಯಾನ್ ಹೇಳಿದ್ದು. ಶಾರ್ಟ್ಕಟಲ್ಲಿ ದುಡ್ಡು ಮಾಡೋಕ್ಕಿದೆ ಪರ್ಫೆಕ್ಟ್ ಆಪ್ಷನ್. ನನಗೆ ಈ ಶಾರ್ಟ್ಕಟ್ ಮೇಲೆ ನಂಬಿಕೆ ಇಲ್ಲ. ಸೂರ್ಯ ಇರೋ ತನಕ ಏನು ಎಡವಟ್ಟಾಗಲ್ಲ ಅನ್ನೋದೇ ನಂಬಿಕೆ. ದೂರದಿಂದ ಆಗಿಲ್ಲ ಅಂದರೆ ಗುರಿ ಮುಂದೆ ನಿಂತು ಹೊಡೆದ್ರೂ ಪರವಾಗಿಲ್ಲ, ಮಿಸ್ ಆಗಬಾರ್ದು ಅಷ್ಟೇ. ಈ ಲಾಕ್ಡೌನ್ ಆದಾಗಿಂದ ಅದೆಷ್ಟು ಮಿಸ್ ಮಾಡ್ಕೊಂಡಿದ್ದೆ ಗೊತ್ತಾ ನಿನ್ನ? ಐ ಮಿಸ್ಡ್ ಯು ಟು ಪೃಥ್ವಿ. ಮನೆಯಿಂದ ಆಚೆ ಬಂದು ನಿನ್ನನ್ನು ಮೀಟ್ ಮಾಡೋಣ ಅಂತ ಎಷ್ಟು ಟ್ರೈ ಮಾಡಿದೆ ಗೊತ್ತಾ? ಆದರೆ ನಮ್ಮಪ್ಪ ಹೇಗೆ ಅಂತ ನಿನಗೆ ಗೊತ್ತಲ್ವಾ, ತುಂಬ ಸ್ಟ್ರಿಕ್ಟ್. ಆಯ್ತು, ಸರಿ ಬಿಡು. ಬೇಜಾರು ಮಾಡ್ಕೋಬೇಡ ಬೇಬಿ. ನೋಡು, ಇವತ್ತು ಫುಲ್ ಡೇ ನಿನ್ನ ಜೊತೆನೇ ಇರ್ತೀನಿ. ಐ ಲವ್ ಯು ಸೋ ಮಚ್. ಐ ಲವ್ ಯು ಟು. ಈಗ ನಾವು ಕಿಡ್ನಾಪ್ ಮಾಡೋಕೆ ಹೊರಟಿರೋದು ಯಾರನ್ನ? ಲೋಕಲ್ SI ಮಗಳು. ಪೊಲೀಸ್ ಮಗಳ? ಏಯ್, ಏನು ತಲೆ ಕೆಟ್ಟಿದೆ ನಿಂಗೆ? ಕರೆಕ್ಟಾಗಿ 10 ಗಂಟೆ ಮನೆಯಿಂದ ಹೊರಟು ಫಾರೆಸ್ಟ್ ರೋಡ್ ಥ್ರೂ ಸಿಟಿ ಕಡೆ ಬರ್ತಾಳೆ. ಆ್ಯಂಡ್ ಅದೇ ರೈಟ್ ಟೈಮ್ ಅವಳನ್ನ ಕಿಡ್ನಾಪ್ ಮಾಡೋಕ್ಕೆ. ಆದರೆ ಹೆಂಗೆ ಕಿಡ್ನಾಪ್ ಮಾಡೋದು? ಹೆಂಗೆ? ಆ ಮುತ್ಕೊಂಡ್ ಹೇಳಿ ಅವ್ನ ಮೊಮ್ಮಗಳು ಕಿಡ್ನಾಪ್ ಆಗಿಲ್ಲ, ಯಾವನ ಜೊತೆನ ಓಡೋಗಿದ್ದಾಳೆ ಅಂತ. ಸುಮ್ಮನೆ ಸ್ಟೇಷನ್ ಬಂದು ತಲೆ ತಿಂತಾರೆ. ರೇ, ನನಗೂ ಮಲ್ಕೊಳ್ಳೋ ಟೈಮ್ ಆಯ್ತು ರೀ. ಸರಿ, ಈಗ ಒಂದು ಕೆಲಸ ಮಾಡಿ, ಈಗ ಕಂಪ್ಲೇಂಟ್ ತೊಗೊಂಡು ಕಳಿಸಿ, ಫ್ರೀ ಇದ್ದಾಗ ನೋಡೋಣ. ಆಯಿತು ಸರ್. ಒಂದು ನಿಮಿಷ, ಯಾವುದೋ ಕಾಲ್ ಬರ್ತಾ ಇದೆ, ಆಮೇಲೆ ಫೋನ್ ಮಾಡ್ತೀನಿ. ಸರಿ ಸರಿ ಸರ್, ನಾನು ನೋಡ್ಕೋತೀನಿ ಬಿಡಿ. ಹಲೋ ದೀಪ್ತಿ, ದೀಪ್ತಿ, ದೀಪ್ತಿ. ನಮಸ್ತೆ ಇನ್ಸ್ಪೆಕ್ಟ್ರೇ. ಏಯ್, ಯಾರೋ ನೀವು? ಏಯ್, ನಾನು ಯಾರು ಗೊತ್ತಾ ನಿಮ್ಗೆ? ನೀನ್ ಯಾರು ಅಂತ ಗೊತ್ತಿದ್ದೆ ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದು. ನಾವ್ ಯಾರು ಅಂತ ನಿನಗೆ ಗೊತ್ತಿಲ್ಲ ಅಂತಾನೆ ಇವಾಗ ಕಾಲ್ ಮಾಡಿರೋದು. ಕಿಡ್ನಾಪ? ನನ್ನ ಮಗಳಿಗೆ ಏನು ಮಾಡಿಬಿಡಿ ಪ್ಲೀಸ್. ನಮಗೇನು ಬೇಕು, ಹೇಗೆ ಬೇಕು ಅಂತ ಇನ್ನು 2 ದಿನದಲ್ಲಿ ನಿನಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನಿನ್ನ ಮಗಳು ನಮ್ಮ ಹತ್ರ ಸೇಫ್ ಆಗಿರ್ತಾಳೆ. ಇನ್ನೂ 2 ದಿನನ? ಯಾಕೆ? ಯಾಕೆ ಅಂದರೆ ನಾಳೆ ಅಮಾವಾಸ್ಯೆ, ಅದನ್ನು ಮುಗಿಸ್ಕೊಂಡು ಕೇಳೋಣ ಅಂತ. ನಾನು ಹೇಳ್ದಷ್ಟು ಕೇಳಬೇಕಷ್ಟೇ. ಸರಿ. ನನ್ನ ಕಾಲ್ ಕಟ್ಟಾದ ತಕ್ಷಣ ನಿಮ್ಮ ಸ್ಟೇಷನ್ಗೆ ಫೋನ್ ಮಾಡಿ ನನ್ನ ನಂಬರ್ನ ಟ್ರೇಸ್ ಮಾಡಿಸಿ ನಾವಿರೋ ಜಾಗನ ಹುಡುಕೋ ಅಂತ ಅತಿ ಬುದ್ಧಿವಂತಿಕೆ ತೋರಿಸ್ಬೇಡ.
ನಿಮ್ಮ ಟೆಕ್ನಾಲಜಿಗಿಂತ 10 ಪಟ್ಟು ಅಪ್ಗ್ರೇಡೆಡ್ ಆಗಿ ಮಾಡಿರೋ ಫೋನ್ ಕಾಲ್ ಇದು. ನಾವಿರೋ ಜಾಗ ಇರಲಿ, ನಮ್ಮ ನಂಬರು ನಿನಗೆ ಗೊತ್ತಾಗಲ್ಲ. ವೇಟ್ ಫಾರ್ ಮೈ ಕಾಲ್. ಜಾಸ್ತಿ ಟೆನ್ಷನ್ ಆಗಬೇಡ. ಅವಳ ಮೇಲೆ ತೋರಿಸ್ತೀರಾ ನಿಮ್ಮ ಪೌರುಷನ? ತಾಕತ್ತಿದ್ರೆ ನನ್ನ ಕೈ ಕಟ್ಟಿರೋ ಅಕ್ಕ ಬಿಟ್ಟು ಬಂದ್ರಲ್ಲ. ದೀಪು, ನೀನೇನು ತಲೆ ಕೆಡಿಸ್ಕೋಬೇಡ. ನಾನಿದ್ದೀನಿ, ನನ್ನ ಫ್ರೆಂಡ್ಸ್ ಇದ್ದಾರೆ, ಬಂದೇ ಬರ್ತಾರೆ, ಕಾಪಾಡ್ತಾರೆ ನನ್ನ. ಐ ಲವ್ ಯು ಬೇಬಿ. ನನಗೆ ಗೊತ್ತು ನೀನಿರೋ ತನಕ ನನಗೆ ಏನೂ ಆಗಲ್ಲ ಅಂತ. ಬಿಟ್ರು ಬಂದ್ರಲ್ಲ, ಎಲ್ಲರೂ ಇದ್ದೀರಾ? ತಾಕತ್ತಿದ್ರೆ ಬಂದ್ರಲ್ಲ. ನೀವೆಲ್ಲ ಗಂಡಸರೇನು? ರಾಕಿ, ಹೋಗ ಅವನ ಬಾಯಿಗೆ ಬಟ್ಟೆ ತೂರಿ ಕೇಳ್ಕೊಂಬ. ಬಂಡ್ರೋ ಬಂಡ್ರೋ ಮಾಡ್ತಿದ್ಯಾ? ಬೇಬಿ ಏನಾಗ್ತಾ ಇದೆ? ಲೇ ಅಜ್ಜು, ಎಲ್ಲೋ ಇದೀಯಾ? ಕೈ ನೋಯ್ತಾ ಇದೆ, ಅಗ್ಗ ಬಿಚ್ಚು. ಏಯ್, ಇವನಿಗೆ ಹೆಂಗೋ ನಿನ್ನ ಹೆಸರು ಗೊತ್ತು? ಸೂರಿ, ಏನಿದು? ಏನ್ ನಡೀತಾ ಇದೆ ಇಲ್ಲಿ? ಬಾಯ್ಸ್, ಮೀಟ್ ಪೃಥ್ವಿ, ಆಲ್ಸೋ ನೋನ್ ಆಸ್ SI ಮಗಳ ಬಾಯ್ ಫ್ರೆಂಡ್ ಹಾಗೂ ನನ್ನ ಬೆಸ್ಟ್ ಫ್ರೆಂಡ್. ನಮ್ಮ ಟೀಮ್ನ 5ನೇ ಪ್ಲೇಯರ್. ಏಯ್, ಹಾಯ್ ಹೇಳ. ಹಾಯ್ ಬ್ರೋಸ್. ಸೂರಿ, ಏನಿದು? ಇದೆಲ್ಲ ಮುಂಚೆನೆ ನಂಗೆ ಯಾಕೆ ಹೇಳಿಲ್ಲ? ಎಲ್ಲಿವರೆಗೂ ನಾವೆಲ್ಲರೂ ಸೇಫ್ ಆಗಿರ್ತೀವೋ ಅಲ್ಲಿ ತನಕ ಪ್ಲ್ಯಾನಲ್ಲಿ ಆಗೋ ಡೆವಲಪ್ಮೆಂಟ್ಸ್ ಮತ್ತು ಚೇಂಜಸ್ ಮ್ಯಾಟ್ರ್ ಆಗಲ್ಲ. ಓಕೆ ಬಾಯ್ಸ್, ಇಷ್ಟೊತ್ತು ಆಡಿದ್ದು ಪ್ರಾಕ್ಟೀಸ್ ಮ್ಯಾಚ್. ಅಸಲಿ ಮ್ಯಾಚ್ ಇವಾಗ ಶುರು. ಏನಿದೆಲ್ಲ ಸೂರಿ? ಇವಾಗ ನಮ್ಮ ಪ್ಲ್ಯಾನ್ನ ಫೈನಲ್ ಲೆವೆಲ್ ಶುರು. ಕಷ್ಟ ಆದರೂ ಅಸಾಧ್ಯ ಏನಲ್ಲ. ನಂಗೇನು ಅರ್ಥ ಆಗ್ತಾ ಇಲ್ಲ. ನಾಗವರ್ಮ ಹೊರಗಡೆ ಪ್ರಪಂಚಕ್ಕೆ ದೊಡ್ಡ ಬಿಸ್ನೆಸ್ ಮ್ಯಾನ್, ಕೋಟ್ಯಾಧೀಶ್ವರ. ಇವ್ ನಡೆಸೋದು ಇಲ್ಲಿಗಲ್ ಮೈನಿಂಗ್. ಲಕ್ಷ ಅಂದ್ರೆ ಅಲಕ್ಷ, ಕೋಟಿ ಹೋದ್ರು ಕೇರ್ಲೆಸ್ ಆಟಿಟ್ಯೂಡ್, ಕಾಸ್ಟ್ಲಿ ಕಾರ್ಗಳು, ದೊಡ್ಡ ಬಂಗ್ಲೆ. ಅದಲ್ಲದೆ ಇನ್ನೂ 10 ತಲೆಮಾರುಗಳು ಬಂದು ಕೂತು ತಿಂದ್ರು ಕರಗದೇ ಇರುವಷ್ಟು ಆಸ್ತಿ.
ಇಷ್ಟೆಲ್ಲ ಆಸ್ತಿನ ಅನುಭವಿಸ್ಕೊಂಡು ಲೈಫ್ನ ಪ್ರತಿ ಸೆಕೆಂಡು ಎಂಜಾಯ್ ಮಾಡಬೇಕಾಗಿದ್ದ ಅವನ ಮಗಳು ಚಿಕ್ಕ ವಯಸ್ಸಿಂದ ಬೆಡ್ ರಿಡರ್. ಇವಳು ಹುಟ್ಟುತ್ತಾನೆ ನಾಗವರ್ಮ ತನ್ನ ಹೆಂಡತಿನ ಕಳ್ಕೊಂಡ. ಇವಾಗ ಅವನ ಮನೇಲಿರೋದು ನಾಗವರ್ಮ, ಅವನ ಮನೆ ಕೆಲಸದವರು, 4 ಜನ ಬೌನ್ಸರ್ಸ್, ಒಬ್ಬ PA ಮತ್ತೆ ಅವನ ಮಗಳು ಆನಾ. ಆ್ಯಂಡ್ ಹಿಯರ್ ಕಮ್ಸ್ ದ ಫೈನಲ್ ಸ್ಟೇಜ್ ಆಫ್ ಅವರ್ ಪ್ಲಾನ್. ಆನಾನ ಕಿಡ್ನಾಪ್ ಮಾಡೋದು. ಏನು ಮತ್ತೊಂದು ಕಿಡ್ನಾಪ? ದೀಪ್ತಿ ಜಸ್ಟ್ ಕವರ್ ಅಪ್ ಪ್ಲಾನ್ ಬ್ರೋ. ಮೇನ್ ಟಾರ್ಗೆಟ್ ಆನಾನೆ. ಕವರ್ ಅಪ್ ಪ್ಲಾನ? ಒಂದು ವೇಳೆ ನಾವು ಆನಾನ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ಮೇಲೆ ಎಲ್ಲೋ ಏನೋ ಮಿಸ್ ಹೊಡೆದು ಪೊಲೀಸ್ನವರು ನಾವಿರೋ ಲೊಕೇಶನ್ನ ಟ್ರೇಸ್ ಮಾಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಯಾರು ಕಿಡ್ನಾಪರ್ಸ್ ಆಗಿರಲ್ಲ, ಪೃಥ್ವಿನ ಕಾಪಾಡೋಕೆ ಬಂದಿರೋ ಫ್ರೆಂಡ್ಸ್ ಆಗಿರ್ತೀವಿ. ದೀಪು, ನಾನು ಹೇಳಿಲ್ವಾ ನಮ್ನ ಕಾಪಾಡೋಕ್ ನಮ್ಮ ಫ್ರೆಂಡ್ಸ್ ಬಂದೇ ಬರ್ತಾರೆ ಅಂತ? ನೋಡಿಲಿ, ಸರಿಯಾದ ಟೈಮ್ಗೆ ಈ 4 ಜನ ಬಂದು ನನ್ನ ಬಾಯ್ ಫ್ರೆಂಡ್ನ ಕಾಪಾಡಿದ್ರು ಸರ್. ಹೇಡಿಗಳು ಸರ್, ಆ ಕಿಡ್ನಾಪರ್ಸ್ ಎಸ್ಕೇಪ್ ಆಗ್ಬಿಟ್ರು. ನೀವು ಅವ್ರನ್ನ ಹುಡುಕಿ ಅರೆಸ್ಟ್ ಮಾಡಲೇಬೇಕು. SI ಮಗಳೇ ಬಂದು ಅವಳನ್ನ ಕಿಡ್ನಾಪ್ ಮಾಡಿರೋರು ನಾವಲ್ಲ, ಬೇರೆ ಯಾರೋ ಇದ್ದಾರೆ ಅಂತ ಹೇಳಿದಾಗ ನಾವು ಟೋಟಲಿ ಸೇಫ್, ಬೀಸ ದೊಣ್ಣೆಯಿಂದ ತಪ್ಪಿಸ್ಕೋತೀವಿ. ಆ್ಯಂಡ್ ಇದೇ ನಮ್ಮ ಕವರ್ ಅಪ್ ಪ್ಲಾನ್. ಇದೆಲ್ಲ ಕೇಳ್ತಾ ಇದ್ರೆ ಪ್ಲಾನ್ ತುಂಬಾ ಮುಂಚೆನೆ ಆದಂಗಿದೆ. ಕರೆಂಟ್ ಹೋದ್ರೆ ಕಷ್ಟ ಅಂತ ಅಡ್ವಾನ್ಸ್ ಆಗಿ ಚಟ್ನಿ ಮಿಕ್ಸಿ ಮಾಡಿಟ್ಕೊಳಲ್ವಾ? ಇದು ಹಾಗೇನೆ. ಇದೆಲ್ಲ ಓಕೆ, ಆದರೆ ಆ ಹುಡುಗಿ ಆನಾನ ಹೆಂಗೆ ಎಲ್ಲಿಂದ ತಕೊಂಬರೋದು? ನಾಳೆನೆ ಅವ್ರ ಮನೆಯಿಂದಾನೆ. ಏನು ಅವ್ರ ಮನೆಯಿಂದನ? 4 ಜನ ಬೌನ್ಸರ್ಸು, ಮನೆ ತುಂಬ ಕೆಲಸದವರು, ಇನ್ಯಾವ ಗ್ಯಾಪಲ್ಲಿ ಕಿಡ್ನಾಪ್ ಮಾಡೋದು? ಕರೆಕ್ಟ್ ಸೂರಿ. ಹೇಗೆ ಕಿಡ್ನಾಪ್ ಮಾಡೋದು? ರಷ್ಯಾ. Get ready, ನೀ ನಾಡಿ ಮುನ್ನೋಡಿ ನೀ ಹೊಡಿಗೋಲು. ನೀ ಫಿಟ್ ಸಾಕು ಮಗ, ಲೈಫ್ ಇಷ್ಟೇ ಅನ್ಕೊಂಡ್ರೆ ನೀ ಹುಟ್ಟಿದ್ದೆ ಮನೆ ಹಾಡು. ಯಾರು ನೀವೆಲ್ಲ? ನಾಗವರ್ಮ ಅವ್ರ ಮನೆ ಇದೆನಾ? ಹೌದೌದು ಇದೆ. ಮೊನ್ನೆ ತಾನೇ ರಷ್ಯಾದಿಂದ ಬಂದಿರೋ ಅವ್ರ ತಂಗಿ ಮಗ ಭಾಸ್ಕರ ಈ ಮನೆ ವಿಸಿಟ್ ಮಾಡಿದ್ದ. ಇವತ್ತು ಅವನಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಪಾಸಿಟಿವಾ? ಇಡೀ ಮನೆನ ಸ್ಯಾನಿಟೈಸ್ ಮಾಡಬೇಕು ಅನ್ನೋದು ಗೌರ್ಮೆಂಟ್ ಆರ್ಡರ್. ಅಷ್ಟೇ ಅಲ್ಲ, ಯಾರ್ಯಾರು ಅವನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೋ ಅವ್ರನ್ನೆಲ್ಲ ಕ್ವಾರಂಟೈನ್ ಮಾಡ್ತಿದೀವಿ. ಅಯ್ಯಯ್ಯೋ, ನಾವ್ಯಾರು ಇರ್ಲಿಲ್ಲ ಸರ್, ಅವ್ರ ಫ್ಯಾಮಿಲಿ ಅವ್ರು ಮಾತ್ರ. ಹಾಗಾದ್ರೆ ನಮ್ ಕೆಲಸ ನಮಗ್ ಮಾಡಕ್ ಬಿಡಿ. ಓಕೆ ಬಾಯ್ಸ್, ಇಡೀ ಮನೆನ 1 ಇಂಚು ಬಿಡದಂಗೆ ಸ್ಯಾನಿಟೈಸ್ ಮಾಡಬೇಕು. ಆಕಾಶಕ್ಕೆ ಎಳಿ ಹಾಕು ಯಾಕೆ ಚಿಂತೆ, ಮುಂದೆ ಲೈಫು ಬಾಳು ಎಲ್ರು ಮುಟ್ ನೋಡ್ಕೊಳ್ಳೋ ಹಂಗೆ. ಸುಮ್ನೆ ಕೂತ್ರೆ ಸತ್ತಂಗೇನೆ ಮಗ ಈ ಲೈಫ್ ಅಲ್ಲಿ. ಕಾಯ್ಬೇಡ ನೀ ಸಾಯ್ಬೇಡ, ಯಾಕು ಕೇರು ಮಾಡ್ದೆ ನುಗ್ಗೋ. Bang bang boss, bang bang boss, bang bang boss, bang bang boss. ಸರ್, ತಾವೇನು ತಲೆ ಕೆಡಿಸ್ಕೋಬೇಡಿ.
ಆ ಮೊಬೈಲ್ ಎಲ್ಲೇ ಇದ್ರು ಅದನ್ನ ತರೋ ಜವಾಬ್ದಾರಿ ನಂದು. ತರಲೇಬೇಕು, ಇಲ್ಲ ಅಂದರೆ ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗತ್ತೆ. ನಾಯಿ ಅಂಥೋಳು ನನ್ನ ಮಗಳು ಪ್ರೈವೇಟ್ ವಿಡಿಯೋಸು ಫೋಟೋಸು ಎಲ್ಲ ಕಳಿಸಿದಾಳೆ. ಸರ್, ನನಗನ್ಸುತ್ತೆ ಒಂದು ವೇಳೆ ಆ ಹುಡುಗನೇ ಮೊಬೈಲ್ನ ಬಚ್ಚಿಟ್ಟು ಕಳೆದೋಗಿದೆ ಅಂತ ಸುಳ್ಳು ಹೇಳ್ತಿದ್ರೆ? ಏಯ್, ಕರ್ಕೊಂಬನ್ರೋ ಅವನ್ನ. ನಡೆಯೋ. ಒಂದು ವೇಳೆ ನಿಮ್ಮ ಪೊಲೀಸ್ ವರ್ಕೌಟಿಗೆ ಬಗ್ದೆ ನಿಜ ಹೇಳ್ದೇ ಇರೋರು ಸಿಗ್ಬೋದು, ಆದರೆ ನಮ್ಮ ಹುಡುಗರು ರುಬ್ಬೋ ಸ್ಟೈಲ್ಗೆ ಯಾವನೂ ತಡ್ಕೊಳ್ಳಲ್ಲ. ಸರ್, ಅರುಣ್ ಅಂತ ಸದ್ಯಕ್ಕೆ ಲಾಕಪ್ ಡೆತ್ ಕೇಸಲ್ಲಿ ಸಸ್ಪೆನ್ಷನ್ಲಿರೋ ಆಫೀಸರ್, ಅವ್ರಿಗೆ ಈ ಕೇಸ್ನ ಹ್ಯಾಂಡ್ ಓವರ್ ಮಾಡ್ತೀನಿ. ಯಾಕೆ ಅಂದರೆ ಇದು ಅನ್ಅಫಿಷಿಯಲ್ ನೋಡಿ, ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಹುಷಾರಾಗಿ ಮಾಡಬೇಕಾಗತ್ತೋ ಅಥವಾ ಯಾರ್ದಾದ್ರೂ ಉಸಿರು ತೆಗಿಬೇಕಾಗತ್ತೋ ಅದೆಲ್ಲ ನನಗೆ ಬೇಡ. ನನಗೆ ಆ ಮೊಬೈಲ್ ಬೇಕಷ್ಟೇ. ಸರ್ ನಿಜವಾಗ್ಲೂ ನಿಮಗೆ ಕಾಲ್ ಮಾಡಿದ್ದೆ ಸರ್, ಆದರೆ ನಾಟ್ ನಷ್ಟ ದೊಡ್ಡದಾಗಿದ್ದಾಗ ಕಾರಣ ಕೊಡೋಕೆ ಹೋಗಬಾರ್ದು. ಮನೆಯಲ್ಲಿ ಒಬ್ಬ ವ್ಯಕ್ತಿನ ಬಿಡಬೇಕಾದ್ರೆ ಪೂರ್ತಿಯಾಗಿ ವೆರಿಫೈ ಮಾಡಬೇಕನ್ನೋ ಬೇಸಿಕ್ ನಾಲೆಜ್ ಇಲ್ವಾ ನಿಮಗೆ? ಮನೆಯಲ್ಲಿ ಇಷ್ಟೊಂದು ಜನ ಇದ್ಕೊಂಡು ನನ್ನ ಮಗಳನ್ನು ಹುಷಾರಾಗಿ ನೋಡ್ಕೊಳಕ್ಕಾಗಲಿಲ್ಲ ಅಂತಂದರೆ ನೀವು ಈ ಭೂಮಿ ಮೇಲೆ ಹುಟ್ಟಿ ಪ್ರಯೋಜನ ಇಲ್ಲ. ಇಲ್ಲಿದೆಯಾ ಮಗಳೇ? ಲೋ ಮಗ, ಯಾರ್ದು ಈ ಫಾರ್ಮ್ ಹೌಸು? ಇಷ್ಟೊಂದು ದೊಡ್ಡದಾಗಿದೆ. ನಾವು ನೋಡಿದ್ರೆ ಇಂಥ ಗನ್ಕರೆ ಕೆಲಸ ಬರೋ ಮಾಡ್ತಿದ್ದೀವಿ ಇಲ್ಲಿ. ಎಲ್ಲ ಸೇಫ್ ತಾನೇ? ಇದು ಸೂರ್ಯಣ್ಣ ಫ್ರೆಂಡ್ ಫಾರ್ಮ್ ಹೌಸ್. ಓನರ್ US ಅಲ್ಲಿ ಸೆಟ್ಲ್ ಆಗಿದ್ದಾನೆ. ಲಾಸ್ಟ್ 3-4 ವರ್ಷದಿಂದ ಅಣ್ಣನೇ ನೋಡ್ಕೊತಿದ್ದಾನೆ. ಆಹಾ, ಅಣ್ಣ ತಮ್ಮ ಇಬ್ರು ಪಳಾರ್ಗಳು ಕಂಡ್ರು ನೀವು. ಏಯ್, ಏನು ಮಾಡ್ತಿದ್ಯಾ ಗುರು? ಅಲ್ಲ, ಅದು ಕಣ್ಣಿನ ಪಟ್ಟಿ ಅದನ್ನ ಬಿಚ್ಚಿದ್ರೆ ನಾವು ಯಾರು ಅಂತ ಗೊತ್ತಾಗಲ್ವಾ ಗುರು? ಅಯ್ಯ ನೀನು. ಏಯ್, ಕರ್ಕೊಂಬರೋ ಅವನ್ನ. ಏಯ್, ಬಾ ಮಗ. ಎಲ್ಲೆಲ್ಲಿಂದ ಬರ್ತಾವ? ಏನು ಮಗ, ಒಳ್ಳೆ ಏಂಜಲ್ ಥರ ಇದ್ದಾಳೆ. ಇನ್ನೂ ಬೇಗ ಕಾಲ್ ಮಾಡ್ತೀಯಾ ಅಂದ್ಕೊಂಡಿದ್ದೆ. ಲೇಟ್ ಆಯ್ತಲ್ವಾ? ನಮ್ಮದು ಸ್ವಲ್ಪ ಪ್ರಿಪ್ರೇಷನ್ಸ್ ಇರುತ್ತಲ್ವಾ ಸರ್. ಇನ್ನೂ 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನ್ನ ಮಗಳು ನನ್ನ ಕಣ್ಣ ಮುಂದೆ ಇರಬೇಕು. ಸ್ಮಾರ್ಟಾ? ಎಲ್ಲ ನೀವೇ ಮಾತಾಡ್ಬಿಟ್ರೆ ನಾವು ಕಿಡ್ನಾಪರ್ಸು ನಮ್ಮ ಡಿಮ್ಯಾಂಡ್ಸ್ನ ಸ್ಟೇಟ್ CMಗೆ ಹೇಳೋದಾ? ಅದೇ 24 ಗಂಟೆ ಟೈಮ್ನ ನಾನು ನಿನಗೆ ಕೊಡ್ತೀನಿ. ಅಷ್ಟರಲ್ಲಿ 10 ಕೋಟಿ ಕ್ಯಾಶ್ ಬಂದು ನಮ್ಮನ್ನು ತಲುಪಬೇಕು. ಇಲ್ಲ ಅಂದರೆ ನಿನಗೆ ಬೇರೆ ಆಪ್ಷನ್ನೇ ಇಲ್ಲ. ಆದರೆ ನನ್ನ ಹತ್ರ 2 ಆಪ್ಷನ್ ಇದ್ದಾವೆ. ನಿನ್ನ ಮಗಳ ಸಾವು, ಬದುಕು. ಅವಳಿಗೇನಾದರೂ ಆದರೆ ನೆಕ್ಸ್ಟ್ ಸೆಕೆಂಡೇ ನಿಮ್ಮಗಳ ಉಸಿರು ನಿಂತು ಹೋಗಿರುತ್ತೆ. ಏನು ಕಿತ್ಕೊಳ್ಳೋಕ್ಕಾಗಲ್ಲ. ನೀನು ಪೊಲೀಸ್ ಸಪೋರ್ಟ್ ತಗೊಂಡ್ರು ಅಷ್ಟೇ, ಮಿಲಿಟ್ರಿನ ಕರೆಸಿದ್ರು ಅಷ್ಟೇ. ನನ್ನಂಥವ್ರಿಗೆ ಪೊಲೀಸ್ ಮಾತ್ರ ಆಪ್ಷನ್ ಅಲ್ಲ. ನಮ್ಮ ಹತ್ರನೂ 2 ಆಪ್ಷನ್ಸ್ ಇದೆ. ಮತ್ತೆ ನೆನಪಿಸ್ತಾ ಇದ್ದೀನಿ. ಬೇಡ, ಆನಾಗೇನೂ ಆಗಬಾರ್ದು. 10 ಕೋಟಿ ರೂಪಾಯಿನ ನಾನೇ ನೀವಿರೋ ಜಾಗಕ್ಕೆ ಬಂದು ತಲುಪಿಸ್ತೀನಿ. ಆನನ್ನ ನಾನೇ ಬಂದು ವಾಪಸ್ ಕರ್ಕೊಂಡು ಬರ್ತೀನಿ. ನಾನು ಈಗಲೇ ಹೊರಟೆ. ನೀವು ಹುಷಾರಾಗಿರಿ.
ಸದ್ಯ ನಿಮಗೇನು ಆಗಿಲ್ಲ ತಾನೆ? ಬೇಡ, ಜಾಸ್ತಿ ಮಾತುಗಳು. ನಾನು ಹೇಳಿದಾಗ ನಾನು ಕಳಿಸೋ ಲೊಕೇಶನ್ಗೆ ನೀನು ಒಬ್ಬನೇ ಬಾ. ಸದ್ಯಕ್ಕೆ ಬೇಡ. ವೇಟ್ ಫಾರ್ ಮೈ ಆರ್ಡರ್ಸ್. ಏನಾಯ್ತು ಸೂರಿ? ಏನಿಲ್ಲ. ಕಾಲ ಆನಾ ಮನೇಲಿಲ್ಲ. ಏನ್ ಹೇಳ್ತಿದ್ಯಾ? ಆನಾ ಕಿಡ್ನ್ಯಾಪ್ ಆಗಿದ್ದಾಳೆ. ಕಿಡ್ನಾಪ? ಅವ್ರು ಇವಳನ್ನ ಕಿಡ್ನಾಪ್ ಮಾಡಿಲ್ಲ, ಇವಳೇ ಅವ್ರನ್ನ ಕರ್ಕೊಂಡು ಹೋಗಿದ್ದಾಳೆ. ತಲೆ ಕೆಡಿಸ್ಕೋಬೇಡ, ನಾನು ಈಗಲೇ ಹೊರಟು ಬರ್ತೀನಿ. MLA ಸಾಹೇಬ್ರ ಮಗಳು ಶ್ರುತಿ ಆ ಹುಡುಗಂಗೆ ಅವಳ ಬಾಯ್ ಫ್ರೆಂಡ್ಗೆ ತನ್ನ ನ್ಯೂಡ್ ಫೋಟೋಸ್ ಮತ್ತು ವೀಡಿಯೋಸ್ನ ಕಳಿಸಿದ್ದಾಳೆ. ಈಗ ಆ ಮೊಬೈಲು ಮಿಸ್ಸಿಂಗ್. ಅದೇನಾದರೂ ಲೀಕ್ ಆಯಿತು ಅಂದರೆ MLA ಸಾಹೇಬರು ಮಾನ ಮರ್ಯಾದೆ ಎಲ್ಲ ಹರಾಜಾಗತ್ತೆ. ಹಾಗೇನಾದರೂ ಲೀಕ್ ಆಗೋ ಚಾನ್ಸಸ್ ಇದ್ದಿದ್ರೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಇಷ್ಟೊತ್ತಿಗೆ ಆ MLA ಮಗಳ ಮೊಬೈಲ್ಗೆ ಕಾಲ್ ಬಂದಿರೋದು. ಯಾರೋ ಕಳ್ಳನ ಮಕ್ಕಳು ದುಡ್ಡಾಸೆಗೆ ಮಾಡಿರೋ ಕೆಲಸ ಇದೆ. ಈ ಥರ ಸಣ್ಣ ಪುಟ್ಟ ದರೋಡೆಗಳು ಆ ಏರಿಯಾದಲ್ಲಿ ನಡೀತಾನೆ ಇರ್ತವೆ. ಆದರೆ ಯಾರೋ ಹೊಸ ಟೀಮ್ ಹುಡುಗರು ಮಾಡಿರೋ ಕೆಲಸ ಅನಿಸುತ್ತೆ. ಅದು ಹೆಂಗೆ ಅಷ್ಟು ಅಕ್ಯುರೇಟಾಗಿ ಹೇಳ್ತೀರಿ? ರೆಗ್ಯುಲರ್ ಆಗಿ ಈ ಥರ ಇನ್ಸಿಡೆಂಟ್ ಆದಾಗ ವಿಕ್ಟಿಮ್ ಹೇಳಿಕೆ ಪ್ರಕಾರ ಮಚ್ಚು, ಲಾಂಗು, ಡ್ರಾಗರು ತೋರಿಸಿ ಎದುರಿಸಿ ಬೆದರಿಸಿ ಕಿತ್ಕೊಂಡೋಗಿರೋದಿದೆ. ಆದರೆ ಬೆದರಿಕೆನೂ ಆಗ್ದಂಗೆ ವಾರ್ನಿಂಗು ಕೊಡ್ದಂಗೆ ವಿಕ್ಟಿಮ್ ಇವ್ರಿಗೇನೋ ಮಾಡ್ತಾರೆ ಅನ್ನೋ ಭಯದಲ್ಲಿ ವಿತಿನ್ ಸೆಕೆಂಡಲ್ಲಿ ಎಲ್ಲ ದೋಚ್ಕೊಂಡೋಗಿರೋದು ನೋಡಿದ್ರೆ ಯಾವುದೋ ಚೈಲ್ಡ್ಗಳ ಕೆಲಸ ಅನ್ಸುತ್ತೆ. ವಾಟ್ ಎವರ್ ಇಟ್ ಮೇ ಬಿ. ನೋಡಿ ಅರುಣ್, ಇನ್ ಅನದರ್ 24 hours ಆ ಮೊಬೈಲು MLA ಕೈ ಸೇರಬೇಕು. ಗಾಟ್ ಇಟ್? ಓಕೆ ಸರ್. ಚಂದ್ರು, ನಿಂಗೆ ಒಂದು ನಂಬರ್ ವಾಟ್ಸಪ್ ಮಾಡಿದ್ದೀನಿ. ಆ ನಂಬರ್ ಇನ್ನು 24 ಗಂಟೆ ಒಳಗಡೆ ಖಂಡಿತ ಆನ್ ಆಗುತ್ತೆ. ಆನ್ ಆಗಿದ ತಕ್ಷಣ ನಂಗೆ ಇನ್ಫಾರ್ಮೇಷನ್ ಕೊಡು. ಈ ಥರ ಬೇಟೆ ಆಡಿ ತುಂಬ ದಿವಸ ಆಗಿತ್ತು, ಮಜಾ ಬರುತ್ತೆ. ಹಲೋ ರಾಕಿ, ಅಪ್ಪನಿಗೆ ತುಂಬಾ ಸೀರಿಯಸ್ ಆಗಿದೆ ಕಣ. ICUಲಿ ಇಟ್ಟಿದ್ದಾರೆ. ಬೇಗ ಬಂದ್ಬಿಡ ಮಗನೇ. ನಾನು ಮನೆ ಬಿಟ್ಟು ಬಂದಾಗ ಊಟಕ್ಕೆ ಗತಿ ಇಲ್ಲದೆ ಮಲ್ಗಕ್ಕೆ ಜಾಗ ಇಲ್ಲದೆ ಒದ್ದಾಡ್ತಿದ್ರು. ನಾನು ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ಒಂದಿನ ನಾನು ನಿನ್ನ ಗಂಡ ವಿಚಾರಿಸ್ಲಿಲ್ಲ. ಇವಾಗ ನಾನು ಯಾಕೆ ಬರಬೇಕು? ಹಾಗನ್ಬೇಡ ಕಣ. ನಿನ್ ತಂದೆ ಇಂಥ ಟೈಮಲ್ಲಿ ನೀನ್ ಅವ್ರ ಜೊತೆ ಇದ್ರೆ ಅವ್ರಿಗೂ ಧೈರ್ಯ. ನಿನ್ ಕೈ ಮುಗಿತೀನಿ ಬಾಕಂತ. ನಾಳೆ ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಬೇಗ ಎದ್ದೇಳ್ಬೇಕು. ಇಡ್ತೀನಮ್ಮ. ಮಾತು ಕೇಳು.
ಒಂದ್ಸಾರಿ ಬಂದೋಗೋ. ಏ ರಾಕಿ, ರಾಕಿ, ಏ ರಾಕಿ, ಏನಾಯ್ತು? ಏನಿಲ್ಲ. ಸರಿ, ಒಂದು ದಮ್ ಕೊಡು. ದಮ್ಮು. ಆಡಗ್ಲೇ ಯಾರೋ 4-5 ಜನ ಬಂದು ನನ್ನ ನಿಂತ್ಕೊಂಡು ಹೋಗ್ತಾರೆ ಅಂದ್ರೆ ಏನೋ ಅರ್ಥ? ಅವರು ನೀವು ಕಳ್ಸಿದಿರಾ ಅಂತ ಹೇಳಿದ್ದಕ್ಕೆ ಒಳಗ್ ಬಿಟ್ಟೆ ಸರ್. ನಾಳೆ ದಿನ ನಾನು ಕಳಿಸ್ದೆ ಅಂತ ಅಲ್ಕೈದ ಟೆರರಿಸ್ಟ್ಗಳು ಬರ್ತಾರೆ, ಅವ್ರನ್ನೂ ಮನೆ ಒಳಗೆ ಕರ್ಕೊಂಬಂದು ಸಾಕ್ಬಿಡ್ತೀಯಾ?
ಇಷ್ಟೆಲ್ಲ ಆದ್ಮೇಲೂ ನಾಚಿಕೆ ಹೇಳ್ದಿರೋ ಒಂಥರ ನನ್ನ ಕಣ್ಮುಂದೆ ನಿಂತಿದೆಯಲ್ಲ, ನಡೆಯೋ ಮನೆಗೆ. ಭಾಸ್ಕರ್, ನಿಮ್ಗೆ ಗೊತ್ತಾಗಲ್ಲ ಮಾವ, ಇಂಥವ್ರಿಗೆಲ್ಲ ಮಾವ. ನಿಮಗೆ ವಾರ್ನ್ ಮಾಡ್ತಾ ಇದ್ದೀನಿ. ನಾನಾಗೆ ಹೇಳೋವರೆಗೂ ಯಾರು ಈ ಮನೆ ಬಾಗಿಲ ಹತ್ರನೂ ಸುಳಿಕೊಡ್ದು. ಹೊರಡಿ ಆಚೆ. ಹೇ ಅಜ್ಜು, ನೀನಾ? ಮೀಟಿಂಗ್ ಅಂತ ಹುಬ್ಳಿಗೆ ಹೋಗಿದ್ದೆ. ಅದೇ ಟೈಮ್ ನೋಡ್ಕೊಂಡು 4-5 ಜನ ಮನೆಗೆ ನುಗ್ಗಿ. ತಪ್ಪು ದೊಡ್ಡದಾಗಿದ್ದಾಗ ಕಾರಣ ಹೇಳಬಾರ್ದು ವರ್ಮ. ಗಿಳಿಯು ಪಂಜರದೊಳಿಲ್ಲ ರಾಮ ರಾಮ, ಗಿಳಿಯು ಪಂಜರದೊಳಿಲ್ಲ ರಾಮ ರಾಮ. ನನ್ನ ಮಗಳು ಹುಷಾರಾಗಿ ಮನೆಗೆ ವಾಪಸ್ ಬರ್ತಾಳಲ್ವಾ ಕಾಲ? ಪಂಜರದಿಂದ ಹಾರು ಹೋಗಿರೋ ಗಿಣಿ ಮತ್ತೆ ಬಂದಾಗ ಗಿಡಗ ಆಗಿದ್ರು ಆಶ್ಚರ್ಯ ಅಲ್ಲ ವರ್ಮ. ನನ್ನ ನಾನ ಒಳ್ಳೆ ಹುಡುಗಿ, ಮಗುವಿನಂತ ಮನಸ್ಸು, ಹಾಗಾಗೋಕ್ ಸಾಧ್ಯನೇ ಇಲ್ಲ. ಅವಳು ಮನುಷ್ಯಳೇ ಆಗಿಲ್ಲ ಅಂದಮೇಲೆ ಮನಸ್ಸಲ್ಲಿಂದ ಬಂತು. ನಿನ್ ಮಗಳು ಹೆಸರು ತಕ್ಕಾಗೆ ಅನರ್ಘ್ಯಾನೆ. ನಿನಗೆ ನನಗೆ ನನ್ ಕೆಲಸ ಶುರು ಮಾಡೋ ಸಮಯ ಬಂದಾಯ್ತು. ಯಾವುದು ಸಹ ಕೈ ಮೀರಿ ಹೋಗ್ದಿರೋ ಹಾಗೆ ನೋಡ್ಕೋಬೇಕು ವರ್ಮ. ಸ್ವಲ್ಪ ಎಡವಟ್ಟಾದ್ರು ಅವರೆಲ್ಲ ಮತ್ತೆ ಬರ್ತಾರೆ. ಎಚ್ಚರ ವರ್ಮ. ಗುರುಗಳೇ, ನೀವು ಒಳಗಡೆ ಹೇಳಿದ್ ನಿಜಾನ? ಹಾಗಾದ್ರೆ ಅವಳು ಮನುಷ್ಯಲೇ ಅಲ್ವಾ? ಹಾಗಾದ್ರೆ ಅವಳು ಇನ್ನೇನು ಗುರುಗಳೇ? ಆನ
ಒಳ್ಳೆ ಫಾರಿನವ್ರ ಹೆಸರಿದ್ದಂಗಿಲ್ವಾ? ಅನರ್ಘ್ಯ ಆ ಹುಡುಗಿ ಪೂರ್ತಿ ಹೆಸರು. ಮನೆಯಲ್ಲಿ ಎಲ್ಲರೂ ಪ್ರೀತಿಯಿಂದ ಆನಾ ಅಂತಾರೆ. ಅನರ್ಘ್ಯನ? ಹಂಗಂದ್ರೆ ಪ್ರೆಷಸ್ ಅಂತ ಮಗ, ಅಮೂಲ್ಯವಾದದ್ದು, ತುಂಬ ಬೆಳೆ ಬಾಳುವಂಥದ್ದು. ಅದು ನಿಜ ಬಿಡು. ಕೋಟಿ ಬೆಲೆ ಬಾಳುತ್ತೆ ಅಂದರೆ ಪ್ರೀಶಿಯಸ್ ಅಲ್ವಾ? ಏಯ್, ಮೊದಲು ದುಡ್ಡು ಬಂದು ಕೈಗೆ ಸೇರ್ಲಿ, ಆಮೇಲೆ ಗೊತ್ತಾಗುತ್ತೆ ಇದು ಪ್ರೀಶಿಯಸ್ ಒನ್ನೋ ಅಥವಾ ಪ್ಲಾನೇ ಗಾನೋ ಅಂತ. ಏಯ್ ರಾಕಿ, ಯಾವಾಗಲೂ ನೆಗೆಟಿವ್ ಥಿಂಕಿಂಗಲ್ಲೇ ಇರಬೇಡ. ಏಯ್, ನನ್ನ ಯೋಚನೆಯಲ್ಲಿ ನೆಗೆಟಿವಿಟಿ ಇಲ್ಲ ಕಣೋ. ಈ ಪ್ಲಾನೇ ನೀಟಾಗಿಲ್ಲ ಸರ್. ಪ್ಲ್ಯಾನು ಪಕ್ಕಾ ಇದೆ, ಯಾಕಂದ್ರೆ ಇದು ನೀವು ಮಾಡಿದ್ದಲ್ವಲ್ಲ. ಸೂರಿ, ಯಾಕೆ ಸೈಲೆಂಟ್ ಆಗಿದ್ಯಾ? ಏನಾದ್ರೂ ಮಾತಾಡೋ. ನನಗೂ ಏನೋ ಸರಿ ಇಲ್ಲ ಅನ್ನಿಸ್ತಿದೆ. ಸೂರ್ಯಣ್ಣ, ಯಾಕೆ ಹೀಗೆ ಹೇಳ್ತಿದ್ಯಾ? ನಾಗವರ್ಮ ಇನ್ನು ಕೇಳಿದಷ್ಟು ಹಣ ಕೊಡೋಕೆ ಒಪ್ಕೊಂಡ. ಆದರೆ ಸತ್ಯ, ನಿಮಗೇನು ಆಗಿಲ್ಲ ತಾನೇ? ಅವನು ಯಾಕೆ ಹಾಗೆ ಹೇಳ್ದ? ನನಗೂ ಏನೋ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗದೆ ಇರೋದೇ ಒಳ್ಳೆಯದು. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಬೆಚ್ಚ ಬೀಳ್ತೀಯ. ಅವಳೊಂದು ಮಾಯೆ. ಸ್ವಾತಂತ್ರ್ಯ ಪೂರ್ವ ಭಾರತ, ಅದು ಬ್ರಿಟಿಷರು ಆಳ್ತಾ ಇದ್ದ ಕಾಲ. ನಮ್ಮ ದೇಶದ ಜನರನ್ನ ಗುಲಾಮರಂತೆ ನೋಡ್ತಿದ್ರು. ಅವರ ವಿರುದ್ಧ ಎಷ್ಟೇ ಹೋರಾಟ ಆದ್ರು, ಯುದ್ಧಗಳೇ ನಡೆದ್ರು, ಅವರನ್ನ ನಮ್ಮ ದೇಶದಿಂದ ಬಿಟ್ಟೋಡ್ಸಕ್ಕಾಗ್ಲೇ ಇಲ್ಲ. ಅವರು ಇನ್ನಷ್ಟು ಬಲಶಾಲಿಗಳಾಗ್ತಾ ಹೋದ್ರು. ಆಗ ಮೈಸೂರು ಪ್ರಾಂತ್ಯದಲ್ಲಿ ದಕ್ಷಿಣಕ್ಕಿದ್ದ ರುದ್ರಪುರ ಅನ್ನೋ ಗ್ರಾಮದ ಜನರು ಆ ಬಿಳಿಯರ ವಿರುದ್ಧ ಹೋರಾಡಕ್ಕೆ ಅಗೋಚರ ಶಕ್ತಿಗಳ ಮೊರೆ ಹೋದ್ರು. ಆ ಪ್ರಾಂತ್ಯದಲ್ಲಿದ್ದ ಪಂಡಿತರು, ಯೋಗಿಗಳು, ಸಾಧು ಸಂತ, ಅಘೋರಿಗಳು, ಮಾಟ ಮಂತ್ರ ಮಾಡೋರೆಲ್ಲ ಈ ಕಾರ್ಯಕ್ಕೆ ಒಟ್ಟಾದ್ರು. ಅವ್ರದೇ ಒಂದು ಸಂಘ ಕಟ್ಟಿ ಅವರನ್ನ ರುದ್ರಾಭಿಗಳು ಅಂತ ಕರ್ಕೊಂಡ್ರು. ಆ ಊರಿನವರೆಲ್ಲರೂ ಇವರ ಬೆಂಬಲಕ್ಕಿದ್ರು. ಆ ಊರಿನ ಮುಖ್ಯಸ್ಥ ಶಿಪ್ರವರ್ಮ ಈ ರುದ್ರಾಭಿಗಳಿಗೆ ಆಶ್ರಯ ನೀಡಿ ಕಾವಲಿಗೆ ನಿಂತಿದ್ದ. ಎಲ್ಲ ಅಂದ್ಕೊಂಡಂಗಾಗ್ತಿದೆ ಅಂದಾಗ್ಲೇ ಅಲ್ಲಿ ಅಮೇಯನ ಆಗಮನ ಆಗಿತ್ತು. ತನ್ನ ಮಾಟ ಮಂತ್ರ ವಶೀಕರಣ ವಿದ್ಯೆಗಳಿಂದಲೇ ಜನರಲ್ಲೂ ಭಯ ಹುಟ್ಟಿಸಿದ್ದ ಅಮೇಯ ಸಂಘಕ್ಕೆ ಸೇರ್ಕೊಂಡ್ ಕೂಡಲೇ ರುದ್ರಾಪಿಗಳಿಗೆ ಆನೆ ಬಲ ಬಂದಂಗಾಗಿತ್ತು. ಆದ್ರೆ ಹೋಗ್ತಾ ಹೋಗ್ತಾ ಅಲ್ಲಿ ನಡೆದಿದ್ದೇ ಬೇರೆ. ಯಾವ ಅಮೇಯನ ಆಗಮನ ಆದ್ಮೇಲೆ ಅವನ ಶಕ್ತಿಯನ್ನು ಬಳಸ್ಕೊಂಡು ಬ್ರಿಟಿಷರನ್ನ ಸಂಹಾರ ಮಾಡ್ಬೋದು ಅಂದ್ಕೊಂಡಿದ್ರೋ, ಅದೇ ಅಮೇಯ ತನ್ನ ಕಾರ್ಯಸಿದ್ಧಿಗಾಗಿ ರುದ್ರಾಭಿಗಳನ್ನ, ಅವರ ಶಕ್ತಿನ ಬಳಸ್ಕೊಳ್ಳಕ್ಕೆ ಶುರು ಮಾಡ್ದ. ನಮ್ಮ ಕಣ್ಣಿಗೆ ಕಾಣಿಸದೇ ಇರೋ ಸಮಾಂತರ ಪ್ರಪಂಚದಲ್ಲಿನ ಶಕ್ತಿನ ಬಳಸ್ಕೊಳ್ಳಕ್ಕೆ ನಮ್ಮ ಪ್ರಪಂಚಕ್ಕೂ ಸಮಾಂತರ ಪ್ರಪಂಚಕ್ಕೂ ಒಂದು ದ್ವಾರ ಬಾಗಿಲು ಸೃಷ್ಟಿಸೋದೇ ರುದ್ರಾಭಿಗಳ ಯೋಚನೆ ಆಗಿತ್ತು. ಆಗ್ಲೇ ಅವರ ಸಂಘದಲ್ಲಿ ಬಿರುಕು ಮೂಡಿತ್ತು. ಅಮೇಯ ತನ್ನ ವಶೀಕರಣ ಶಕ್ತಿಯಿಂದ ಹಲವು ರುದ್ರಾಭಿಗಳನ್ನ ತನ್ನ ಅನುಯಾಯಿಗಳನ್ನಾಗಿಸ್ಕೊಂಡಿದ್ದ. ಹಾಗೆ ಬದಲಾದವ್ರನ್ನ ಅಮೇದಿಗಳು ಅಂತ ಕರೆದ. ಹೋಗ್ತಾ ಹೋಗ್ತಾ ಅಮೇದಿಗಳು ಹಾಗೂ ರುದ್ರಾಭಿಗಳ ನಡುವೆ ವೈರತ್ವ ಹೆಚ್ಚಾಗಿ ಇಡೀ ರುದ್ರಾಭಿ ಸಂಘಾನೆ ನಿರ್ನಾಮ ಮಾಡೋ ಪಣ ತೊಟ್ಟ ಅಮೇಯ. ಹಲವು ರುದ್ರಾಭಿಗಳ ತಲೆ ಕಡಿದು ದೇವಿಗೆ ನೈವೇದ್ಯ ಮಾಡ್ದ. ಇನ್ ಕೆಲವರು ಆ ಪ್ರಾಂತ್ಯ ಬಿಟ್ಟೇ ಹೊರಟೋದ್ರು. ಅಷ್ಟರಲ್ಲಾಗ್ಲೇ ಸಮಾಂತರ ಪ್ರಪಂಚಕ್ಕೆ ದ್ವಾರ ಬಾಗಿಲು ಸೃಷ್ಟಿಸೋ ಶಕ್ತಿ ತಯಾರಾಗಿತ್ತು. ಇದೆಲ್ಲ ನೋಡಿಯೂ ಸಹ ಶಿಪ್ರವರ್ಮ ಏನೂ ಮಾತಾಡದೆ ಅಮೇಯನ ಬೆಂಬಲಕ್ಕೆ ನಿಂತಿದ್ದ. ಅವರು ಕಂಡುಹಿಡಿದ ಆ ಶಕ್ತಿ ಹೊಳೆಯೋ ಲಾವಾರಸದಂತೆ ಗೋಚರಿಸೋ ದ್ರವವಾಗಿತ್ತು. ಸಾಕ್ಷಾತ್ ದೇವಿಯ ಪ್ರತಿರೂಪ ಎಂಬಂತೆ ಆಗಷ್ಟೇ ಹುಟ್ಟಿದ ಹೆಣ್ಣು ಕೂಸು ತನ್ನ ತಾಯಿಯ ಎದೆ ಹಾಲು ಕುಡಿಯೋ ಮುಂಚೆ ಆ ದ್ರವವನ್ನ ಸೇವಿಸಿದ್ರೆ ಆ ಮಗುವಿನೊಳಗೆ ಆ ಶಕ್ತಿ ಶಾಶ್ವತವಾಗಿ ಸೇರಿ ವಿಶ್ವದಲ್ಲೇ ಅತ್ಯಂತ ಬಲಶಾಲಿ ಜೀವಿಯಾಗ್ತಿತ್ತು. ಆ ಜೀವಿಯ ಸುತ್ತ ಸದಾ ಕಾಲ ಐಶ್ವರ್ಯ ತುಂಬಿ ತುಳುಕ್ತಾ ಇತ್ತು. ಹಾಗೆ ಆ ಮಗು ಈ ಪ್ರಪಂಚಕ್ಕೂ ಸಮಾಂತರ ಪ್ರಪಂಚಕ್ಕೂ ದ್ವಾರ ಬಾಗಿಲಾಗಿರ್ತಿತ್ತು. ತಾನಂದ್ಕೊಂಡಿದ್ದೆಲ್ಲ ಮಾಡಿ ತೀರೋಕೆ, ಪ್ರಪಂಚದ ಆಧಿಪತ್ಯ ಸಾಧಿಸೋಕೆ ಅಮೇಯನಿಗೆ
ಒಂದೇ ಹೆಜ್ಜೆ ಬಾಕಿ ಇತ್ತು. ಅವರು ಸೃಷ್ಟಿಸಿದ್ದ ಆ ಶಕ್ತಿಯ ಸಹಾಯದಿಂದ ಈ ಪ್ರಪಂಚ ಹಾಗೂ ಸಮಾಂತರ ಪ್ರಪಂಚ ಎರಡರಲ್ಲೂ ಇವರ ವಿರುದ್ಧ ನಿಲ್ಲೋರೇ ಸಿಕ್ತಿರಲಿಲ್ಲ. ಎಂತಹ ಸೈನ್ಯನೇ ಎದುರಿಗೆ ಬಂದರೂ ಚಿಟ್ಕೆಲೆ ಭಸ್ಮ ಮಾಡುವಂತಹ ಶಕ್ತಿಯದಾಗಿತ್ತು. ಆದ್ರೆ ಅಮೇಯನ ಲೆಕ್ಕಾಚಾರ ಉಲ್ಟಾ ಆಗಿತ್ತು. ಬ್ರಿಟಿಷ್ ಸರ್ಕಾರಕ್ಕೆ ಈ ವಿಷಯ ತಿಳಿದು ತುಪಾಕಿಗಳ ಸಮೇತ ಅಮೇಧಿಗಳಿದ್ದ ಜಾಗದ ಮೇಲೆ ದಾಳಿ ಮಾಡಿದ್ರು. ತಾನಂದ್ಕೊಂಡಿದ್ದ ಶಕ್ತಿ ಪಡೆಯೋಕೆ ಒಂದೇ ಹೆಜ್ಜೆ ಅಂದ್ಕೊಂಡಿದ್ದ ಅಮೇಯನಿಗೆ ಕಾಲು ಕತ್ತರಿಸ್ದಂಗಾಯ್ತು. ಬ್ರಿಟಿಷರಿಂದ ತಪ್ಪಿಸ್ಕೊಂಡು ಬಂದವನು ಆ ಶಕ್ತಿ ದ್ರವ ಇದ್ದ ಪೆಟ್ಟಿಗೆನ ತಮಗೆ ಆಶ್ರಯ ಕೊಟ್ಟು ಇಷ್ಟು ದಿನ ಕಾಪಾಡಿದ್ದ ಶಿಪ್ರವರ್ಮನಿಗೆ ಕೊಟ್ಟ. ವರ್ಮ ಕುಟುಂಬದಲ್ಲಿ ಹೆಣ್ಣು ಹುಟ್ಟಿದ್ರೆ ಆ ಮಗುವಿಗೆ ಇದನ್ನು ಕುಡಿಸುವಂತೆ ಹೇಳಿ ಇದರಿಂದ ವರ್ಮ ವಂಶ ಎಂದೆಂದಿಗೂ ಬಲಶಾಲಿಯಾಗುತ್ತೆ ಅನ್ನೋ ಸತ್ಯ ತಿಳಿಸ್ದ. ತಾನು ಸಮಯದಲ್ಲಿ ಮತ್ತೆ ಹುಟ್ಟಿ ಬಂದು ವರ್ಮ ವಂಶದಲ್ಲಿ ಹುಟ್ಟೋ ಹೆಣ್ಣು ಮಗುವಲ್ಲಿ ಬೆರೆತು ಹೋಗೋ ಆ ಶಕ್ತಿನ ಬಳಸ್ಕೊಂಡು ಪ್ರಪಂಚದ ಆಧಿಪತ್ಯ ಸಾಧಿಸ್ತೀನಿ ಎಂದ. ಬ್ರಿಟಿಷರ ಗುಂಡಿಗೆ ಬಲಿಯಾಗೋ ಮೊದಲೇ ಇಚ್ಛಾಮರಣ ಹೊಂದಿದ್ದ ವರ್ಮನ ಹೆಂಡತಿಗೆ ಹೆರಿಗೆ ನೋವು ಕಾಣಿಸ್ಕೊಳ್ತು. ಆದರೆ ಹೆಣ್ಣು ಹುಟ್ಟಲಿಲ್ಲ. ಶೇಷವರ್ಮನ ಜನನ ಆಗಿದ್ದು ವರ್ಷಗಳು ಕಳೆದು ಶೇಷವರ್ಮನಿಗೆ ಮದುವೆಯಾಯಿತು. ಆದರೆ ಹೆಣ್ಣು ಮಗು ಮಾತ್ರ ಹುಟ್ಟಲೇ ಇಲ್ಲ. ಶಿಪ್ರವರ್ಮ ತನ್ನ ಸಾವಿಗೆ ಮುಂಚೆ ಆ ದ್ರವದ ಪೆಟ್ಟಿಗೆ ಶೇಷನಿಗೆ ನೀಡಿ ಭದ್ರವಾಗಿ ಕಾಪಾಡುವಂತೆ ಹೇಳಿ ಕಣ್ಮುಚ್ಚಿದ. ಇದೇ ಮಾತನ್ನ ಮುಂದೆ ತನ್ನ ಮಗ ನಾಗವರ್ಮನಿಗೆ ಹೇಳಿ ಶೇಷ ತೀರ್ ಹೋಗ್ತಾನೆ. ಹೆರಿಗೆ ನೋವು ಕಾಣಿಸಿ ನಾಗವರ್ಮನ ಹೆಂಡತಿ ಆಸ್ಪತ್ರೆ ಸೇರ್ತಾಳೆ. ಈ ಹೆರಿಗೆ ಆದ್ರೆ ತನ್ನ ಹೆಂಡತಿ ಜೀವಕ್ಕೆ ಅಪಾಯ ಅಂತ ತಿಳಿದ್ರೂ ಸಹ ಆಕೆಯ ಹೊಟ್ಟೆಯಲ್ಲಿರೋದು ಹೆಣ್ಣು ಮಗು ಎಂದು ಪರೀಕ್ಷೆಯಲ್ಲಿ ಗೊತ್ತಾದ್ಮೇಲೆ ಹೆರಿಗೆ ಮಾಡುವಂತೆ ವೈದ್ಯರಿಗೆ ಒತ್ತಾಯ ಮಾಡ್ತಾನೆ. ಹೆರಿಗೆಯ ನಂತರ ಆತನ ಹೆಂಡತಿ ವೈದ್ಯರು ಹೇಳಿದ ಹಾಗೆ ಸತ್ತು ಹೋಗ್ತಾಳೆ. ಇದ್ಯಾವುದನ್ನು ಲೆಕ್ಕಿಸದೆ ವಂಶ ಪಾರಂಪರ್ಯವಾಗಿ ಬಂದಿದ್ದ ಆ ಶಕ್ತಿ ದ್ರವವನ್ನು ಆ ಮಗುಗೆ ಕುಡಿಸ್ತಾನೆ. ಯಾವ ರುದ್ರಾಪಿಗಳ ಜೊತೆ ಸೇರಿ ಜಗತ್ತಿನ ಆಧಿಪತ್ಯ ಸಾಧಿಸೋಕೆ ಅಮೇಯ ಆ ಶಕ್ತಿನ ತಯಾರು ಮಾಡಿದ್ನೋ ಅದು ಆ ಮಗುವಲ್ಲಿ ಬೆರೆತು ಹೋಯಿತು. ಆಳವಾಗಿ, ಬಲಿಷ್ಠವಾಗಿ. ಗುರುಗಳೇ, ಇದೆಲ್ಲ ನಿಜನಾ? ಅನುಮಾನ ಪಡಬೇಡ. ಅವಳು ಕೇಳಿಸ್ಕೊತಿರ್ತಾಳೆ. ಅವಳು ಎಲ್ಲ ಕಡೆ ಇರ್ತಾಳೆ. ಅವಳಲ್ಲಿರೋ ಶಕ್ತಿ ಅಗಾಧ. ಅವಳೇ ಈ ಪ್ರಪಂಚಕ್ಕೂ ಸಮಾಂತರ ಪ್ರಪಂಚಕ್ಕೂ ದ್ವಾರ ಬಾಗಿಲು. ಅಮೇಧಿಗಳು ರುದ್ರಾಪಿಗಳು ತಮ್ಮ ಶಕ್ತಿ ವಿದ್ಯೆಗಳನ್ನೆಲ್ಲ ಧಾರೆ ಎರೆದು ಸೃಷ್ಟಿಸಿದ ಮಹಾಶಕ್ತಿ ಅವಳು. ಅವಳನ್ನ ತಡೆಯೋದು ಹೇಗೆ ಗುರುಗಳೇ? ಅವಳು ಒಮ್ಮೆ ಅವಳಲ್ಲಿರೋ ಶಕ್ತಿನ ಅರ್ತು ಆ ಶಕ್ತಿಯ ಶಿಖರಕ್ಕೇರಿದ್ರೆ ಮುಗೀತು. ಅವಳನ್ನ ಸೋಲ್ಸೋದಾಗ್ಲಿ ತಡೆಯೋದಾಗ್ಲಿ ಸಾಧ್ಯನೇ ಇಲ್ಲ. ಆದ್ರೆ ಒಂದೇ ಒಂದು ದಾರಿ ಇದೆ. ಏನದು? ಓಡು ಹೋಗೋದು. ಅವಳಿಂದ ದೂರ ಓಡು ಹೋಗೋದು. ಮನುಷ್ಯಳೇ ಅಲ್ಲ, ಅವಳೇ ಒಂದು ಶಕ್ತಿ. ಅನರ್ಘ್ಯ, ಆನಾ. ನೀನೇ ಕಾರಣ, 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 ನೀನೇ ಕಾರಣ. ಅಜ್ಜು, ಏನಾಯ್ತು? ಯಾಕೋ ಹಿಂಗ್ ಆಡ್ತಿದ್ಯಾ? ಏನಾಯ್ತು? ಯಾಕೋ ಹಿಂಗ್ ಆಡ್ತಿದ್ಯಾ?
ಅಜ್ಜು 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 ಏನು ಸೌಂಡ್ ಆಗ್ತಿದೆ ಅಜ್ಜು ಏನೋ ಸೌಂಡ್ ಆಗ್ತಿದೆ ಅಜ್ಜು ಮಾಡ್ಬಿಟ್ಟೆ ನಾನು ದೀಪು ನಾನು ಬೇಕು ಅಂತ ಏನೋ ಮಾಡಿಲ್ಲ ದೀಪು ದೀಪು ಪ್ಲೀಸ್ ನನ್ನ ಕ್ಷಮಿಸ್ಬಿಡು ದೀಪು 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 ನನ್ನ ಅರ್ಥ ಮಾಡ್ಕೋ ದೀಪು ಅಯ್ಯೋ ದೀಪು ದೀಪು ಪ್ಲೀಸ್ ನನ್ನ ಮಾತು ಕೇಳು ದೀಪು ಮಾತಾಡ್ಬೇಡ ದೀಪು ಅರ್ಥ ಮಾಡ್ಕೋ ದೀಪು ನನ್ನ ಪ್ರೀತಿ ಯಾವತ್ತೂ ಸುಳ್ಳಾಗಿಲ್ಲ ದೀಪು ಅರ್ಥ ಮಾಡ್ಕೋ ನಾನು ಈಗಲೇ ನಮ್ಮಪ್ಪನ ಫೋನ್ ಮಾಡಿಬಿಟ್ಟು ನಿಮ್ಮನ್ನೆಲ್ಲ ಒಟ್ಟು ಒಳಗೆ ಹಾಕ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೋ ದೀಪು ದೀಪು ಬೇಡ ದೀಪು 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 ಪ್ಲೀಸ್ ಅರ್ಥ ಮಾಡ್ಕೋ ದೀಪು ದೀಪು ನಿಂತ್ಕೋ ದೀಪು 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 ನನ್ನ ಮಾತು ಕೇಳು ದೀಪು 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 ಪ್ಲೀಸ್ ಪ್ಲೀಸ್ ನನ್ನ ಮಾತು ಕೇಳು ದೀಪು ಪ್ಲೀಸ್ ನನಗೆ ಕ್ಷಮಿಸ್ಬಿಡು ದೀಪು ತಪ್ಪು ಮಾಡಿದ್ರೆ ಕ್ಷಮಿಸ್ಬೋದಾಗಿತ್ತು, ಆದ್ರೆ ನೀನ್ ಮಾಡಿರೋದು ಮೋಸ ಪೃಥ್ವಿ, ಇದು ಮೋಸ. ನಾನು ಇಷ್ಟೆಲ್ಲ ಪ್ರೀತಿಸಿದ್ನಲ್ಲ, ಇದೇ ನನ್ನ ಶಿಕ್ಷೆ. ನನಗ್ ನೀನ್ ಬೇಡ. ಏನೋ ದುಡ್ಡಿನ ಆಸೆ ಮೈ ಮರ್ತ್ಬಿಟ್ಟೆ ದೀಪು, ಆದ್ರೆ ನನ್ನ ಪ್ರೀತಿ ಯಾವತ್ತೂ ಫೇಕ್ ಆಗಿಲ್ಲ ದೀಪು. ಬೇಡ, ನನ್ನ ಪಾಡಿ ಬಿಟ್ಬಿಡು ಪೃಥ್ವಿ. ದೀಪು ದೀಪು ನಿನಗೆ ಮನುಷ್ಯತ್ವ ಇಲ್ವಾ? ದೀಪು ಪ್ಲೀಸ್ ದೀಪು ಅಯ್ಯೋ ನೀನ ಏನು ಮಾಡ್ತಿದ್ಯಾ? ಏನ್ ಅನ್ಕೊಂಡಿದ್ಯಾ ನಿನ್ನ? ನೀವಿರೋ ಜಾಗದಿಂದ 200 ಮೀಟರು ರೈಟ್ ಸೈಡ್ಗೆ ಇರೋದೇ ಫಾರ್ಮ್ ಹೌಸು. ನೀನು ಹೇಳಿದ ನಿಜಾನೇ ಪೃಥ್ವಿ. ಇದಕ್ಕೆಲ್ಲ ನಾನೇ ಕಾರಣ. ನೀನು ಕಿಡ್ನಾಪ್ ಮಾಡೋ ಪ್ಲಾನ್ ನಂದೆ. ನನಗೆ ಗೊತ್ತು. ಚಿಟ್ಕೆ ಹೊಡೆದು ನಮ್ಮೆಲ್ಲರೂ ಸಾಯಿಸೋ ತಾಕತ್ ನಿನಗಿದೆ ಅಂತ. ಆದ್ರೆ ನಡೆದಿರೋ ಇಷ್ಟು ಇನ್ಸಿಡೆಂಟ್ಸ್ಗೂ ನಾನೇ ಕಾರಣ. ಸಾಯಿಸೋ ಹಾಗಿದ್ರೆ ನನ್ನ ಸಾಯಿಸೋ. ಆದ್ರೆ ಇವ್ರಿಗೆ ಯಾರಿಗೂ ಏನು ಮಾಡಬೇಡ, ಇದೆಲ್ಲ ನಂದೇ ತಪ್ಪು. ನನ್ನ ಸಾಯಿಸೋ ಸಾಯಿಸೋ. ಅಜ್ಜು ತಪ್ಪು ಜಾಗಕ್ಕೆ ಹೋಗ್ತಾನೆ ಅಂತ ಗೊತ್ತಿದ್ದೆ ನಾವೆಲ್ಲರೂ ಒಂದು ಗಾಡಿ ಹತ್ತಿದ್ದು. ಆದ್ಮೇಲೆ ನಾವೆಲ್ಲರೂ ತಪ್ಪು ಮಾಡಿರೋರೆ, ಆದ್ರೆ ಇವನೊಬ್ನಿಗೆ ಯಾಕೆ ಶಿಕ್ಷೆ ಕೊಡ್ತಿದ್ಯಾ?
ಅವನು ನಮ್ಮ ಮುಂದೆ ಪ್ಲಾನೆಟ್ ಆಗ ಎಷ್ಟೇ ಕೆಡ್ದಾಗಿದ್ರು ಲೈಫ್ ಸೆಟಲ್ ಮಾಡುತ್ತೆ ಅನ್ನೋ ದೂರಸಲ್ಲಿ ನಾವು ಕೈ ಜೋಡಿಸ್ಬಿಟ್ವಿ. ನಮ್ಮನ್ನ ಸಾಯಿಸ್ಬಿಡು. ನನಗೆ ಸಾಯೋ ಧೈರ್ಯ ಇಲ್ಲ, ಸಾಯಕ್ಕೂ ಇಷ್ಟ ಇಲ್ಲ. ಆದ್ರೆ ನಾನು ಇದರಲ್ಲೆಲ್ಲ ಬಾಗಿ. ನನ್ನ ಸಾಯಿಸ್ಬಿಡು. ಬರ್ಬೇಕಾದ್ರೆ ಒಟ್ಟಿಗೆ ಬಂದ್ವಿ, ಸಾಯ್ಬೇಕಾದ್ರೆ ಒಟ್ಟಿಗೆ ಸಾಯ್ತೀವಿ. ಸಾಯಿಸ್ಬಿಡು. ಲೈಫಲ್ಲಿ ಪ್ರತಿ ವಿಷಯದಲ್ಲೂ ಕೆಲಸದಲ್ಲೂ ಎಲ್ಲಾ ಕಡೆ ಒಂದಲ್ಲ ಒಂದ್ ರೀತಿ ತಾರತಮ್ಯ ನೋಡ್ಕೊಂಡೇ ಬಂದ್ವಿ. ಅಟ್ಲೀಸ್ಟ್ ಇಲ್ಲಾದ್ರೂ ಅದಾಗದ್ ಬೇಡ. ಸಾಯಿಸ್ಬಿಡು. ಸಾಯಿಸೋಗಿದ್ರೆ ಎಲ್ರನ್ನೂ ಒಟ್ಟಿಗೆ ಸಾಯಿಸ್ಬಿಡು. ಒಬ್ರು ಸಾವನ್ನ ಒಬ್ರು ನೋಡೋ ಹಿಂಸೆ ಮಾತ್ರ ಕೊಡ್ಬೇಡ. ಇನ್ನೂ ಯಾಕೆ ವೇಟ್ ಮಾಡ್ತಾ ಇದ್ಯಾ? ಕಣ್ಬಿಡು. ಅಜ್ಜು ಮಾತಾಡೋದು. ನಿಮ್ ಸಾವು ನಿಮ್ಗೋಸ್ಕರ ಆಚೆ ಕಾಯ್ತಾ ಇದೆ. ಮಗು ಮನೇಲಿದೆ, ಭಯ ಬೀಳುತ್ತೆ. ಮೊದಲು ಗನ್ ಒಳಗಿಡಿ. ನನ್ನ ಮನೆಗೆ ನಾನೇ ಈಗ ವಾಪಸ್ ಬಂದೆ. ಮೊಬೈಲ್ ಸಿಗ್ತಾ? ಹಲೋ, ಕೇಳಿಸ್ತಾ ಇದೆಯೇನ್ರಿ? ಹಲೋ ಅರುಣ್. ಅದೇ ಮೊಬೈಲ್ ಅಲ್ವಾ? ನಿಮ್ ಸಾವನ್ನ ಹುಡುಕ್ತಿದ್ದೀರಾ? ನಿಮ್ಮ ಸಾವನ್ನ ನೀವೇ ಅಪೇಕ್ಷಿಸೋ ಯೋಗ್ಯತೆ ಕೂಡ ನಿಮ್ಮಲ್ಲಿ ಉಳಿದಿಲ್ಲ. ಕೆಟ್ಟದ್ದು ಒಳ್ಳೆಯದ್ರ ನಡುವಿನ ಹೋರಾಟ ಹೊರ ಜಗತ್ತಿಗಿಂತ ಹೆಚ್ಚಾಗಿ ನಮ್ಮಲ್ಲೇ ಜಾಸ್ತಿ ನಡೀತಾ ಇರುತ್ತೆ. ಒಳ್ಳೇದು ಗೆದ್ರೆ ಸಮಾಜಕ್ಕೆ ಒಳ್ಳೇದಾಗತ್ತೆ, ಕೆಟ್ಟದ್ದೇ ಗೆದ್ರೆ ಒಳ್ಳೆ ಸಮಾಜದ ಕೊನೆ ಆಗತ್ತೆ. ನಿಮ್ಮಲ್ಲಿ ಯಾರೊಬ್ರು ಕೆಟ್ಟದ್ದು ಒಳ್ಳೆಯದ್ರ ನಡುವಿನ ಹೋರಾಟದಲ್ಲಿ ಗೆದ್ದಿಲ್ಲ. ಗೆದ್ದಿದ್ದು ನಿಮ್ಮ ಸ್ವಾರ್ಥ, ಅಸೂಯೆ, ದುರಾಸೆ. ನಿಮ್ ಯಾರನ್ನು ನಾನು ಸಾಯಿಸೋ ಅವಶ್ಯಕತೆನೇ ಇಲ್ಲ. ನೀವೀಗಾಗಲೇ ಅರ್ಧ ಸತ್ತಿದ್ದೀರಾ, ಇನ್ ಮುಂದೆ ಸಾಯ್ತಾನೆ ಇರ್ತೀರಾ. ನಿಮ್ಮ ನೆನಪುಗಳು, ನೀವು ಮಾಡಿರೋ ತಪ್ಪುಗಳು ಪದೇ ಪದೇ ನಿಮ್ಮನ್ನ ಕಾಡಿ ಸಾಯಿಸ್ತಾನೆ ಇರುತ್ತೆ. ಲಾಕ್ಡೌನ್ ಆದಾಗಿಂದ ಅದೆಷ್ಟು ಮಿಸ್ ಮಾಡ್ಕೊಂಡಿದ್ದೆ ಗೊತ್ತಾ ನೀನು? ನೀನೇನು ತಲೆ ಕಟ್ಕೊಬೇಡ. ಅಯ್ಯೋ ದೇವ್ರೇ, ಹೆಂಗಪ್ಪ ನಾನು ಪ್ಲಾನ್ ಮಾಡಿ ಮೇನ್ ಟಾರ್ಗೆಟ್ ನೆಕ್ಸ್ಟ್ ಅಂತ ಮಗ ಕಿಡ್ನಾಪ್
ದಯವಿಟ್ಟು ಹೊರಟೋಗುರು. ಇದೆಲ್ಲ ನನ್ನಿಂದಾನೆ, ನಾನೇ ಕಾರಣ. ಅವ್ನು ನಿಜಾನೇ ಹೇಳ್ತಿದ್ದಾನೆ ರಾಕಿ. ಮದ್ವೆ ಆಗೋ ತನಕ ಅಷ್ಟೇನಾ ನಿಮ್ಮ ಸಾವು ನೀವು ಮಾಡಿರೋ ಸರಿ ತಪ್ಪುಗಳ ಲೆಕ್ಕಾಚಾರದಲ್ಲೇ ನಿರ್ಧಾರ ಆಗಿರುತ್ತೆ. ಆನಾ, ಎಲ್ರೂ ಅನ್ಕೊಂಡಿರೋ ಥರ ನೀನು ದೆವ್ವ ಆಗಲಿ ಈವಲ್ ಆಗಲಿ ಅಲ್ಲ. ಯಾರು ನೀನು? ಮಗಳೇ ನಿನಗೇನು ಆಗಿಲ್ಲ ತಾನೆ? ನಿನ್ನೆಯಿಂದ ತುಂಬಾನೇ ಟೆನ್ಷನ್ ಆಗಿ ಹೋಗಿತ್ತು. ಆ ಕಿಡ್ನ್ಯಾಪರ್ಸ್ ಇಲ್ಲಿ ನಿನಗೇನಾದರೂ ಮಾಡಿಬಿಡ್ತಾರೇನೋ ಅಂತ.
ಆದರೆ ದೇವ್ರ ದೊಡ್ಡವನು. ಹಿ ಹರ್ಡ್ ಮೈ ಪ್ರೇಯರ್ಸ್. ಇದೇನ್ ಜಾಗ? ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ? ನೀನೇನ್ ಮಾಡ್ತಿದೀಯಾ? ಆ ಕಿಡ್ನಾಪರ್ಸ್ ಕಡೆಯಿಂದ ನೀನ್ ಹೇಗೆ ತಪ್ಸ್ಕೊಂಬಂದೆ? ನನಗೆ ಅರ್ಥ ಆಗ್ತಾ ಇಲ್ಲ. ನಂಗೆ ಅರ್ಥ ಆಗೋದು ಬೇಡ. ನೀನು ಸಿಕ್ಕಿದೆಯಲ್ಲ ಅಷ್ಟು ಸಾಕು. ಬಾ ಬಾ, ಮನೆಗೆ ಹೋಗೋಣ. ಬಾ ಬಾ. ಅದ್ ಮನೆ ಅಲ್ಲ ಸರ್, ಮನೆ. ಮಗಳೇ, ಏನ್ ಮಾತಾಡ್ತಿದೀಯಾ? ಆಕ್ಚುಲಿ ನಾ ಹುಟ್ಟಾಗಿಂದ ಇಲ್ಲಿ ತನಕ ನನ್ಗೆ ಆ ಮನೇಲಿರೋದು ಕೆಟ್ಟ ನೆನಪುಗಳು ಮಾತ್ರ. ನಾ ಹುಟ್ಟಿ ನನ್ನ ತಾಯಿ ಕಳ್ಕೊಂಡೆ. ಪ್ರಪಂಚದಲ್ಲೇ ಯಾರಿಗೂ ಬರ್ದೇ ಇರೋ ವಿಚಿತ್ರವಾದ ಕಾಯಿಲೆ ಬಂದು ಹಾಸಿಗೆ ಹಿಡ್ದೆ. ಎಲ್ಲ ಮಕ್ಕಳು ಆಚೆ ಆಟ ಆಡ್ತಿದ್ರೆ ನಾನು ರೂಮಲ್ಲಿ ಒಬ್ಬಂಟಿಯಾಗಿ ಕೂರ್ತಿದ್ದೆ. ಮಳೆಯಲ್ಲಿ ನೆನಿಲಿಲ್ಲ, ಬಿಸಿಲಲ್ಲಿ ಆಡಲಿಲ್ಲ. ಸಪ್ಪೆ ಊಟ, ಆಗೊಮ್ಮೆ ಈಗೊಮ್ಮೆ ರೂಮಿಂದ ಆಚೆ ಕಾಲಿಟ್ರು. ಬದುಕೆ ಕತ್ಲು ಅನ್ಸೋ ರೀತಿ ಕಣ್ಣಿಗೆ ಕಟ್ತಿದ್ದ ಪಟ್ಟಿ. ಬರ್ತಡೇ ದಿನ ಮಾತ್ರ ಸಿಗ್ತಿದ್ದ ಅಪ್ಪನ ಪ್ರೀತಿ. ಆ ಪ್ರೀತಿನೂ ಮರೆಸಿ ಜೀವನನೇ ಬೇಡ ಅನಿಸ್ತಿದ್ದ ಮುಂದಿನ 3 ರಾತ್ರಿಗಳು. ಸಾವಿಗಿಂತ ಕ್ರೂರ ಅನ್ಸೋ ಹೊಟ್ಟೆ ನೋವು. ಅದು ಮನೆನೇ ಅಲ್ಲ. ಅದನ್ನ ನೆನೆಸ್ಕೊಂಡ್ರೆ ಭಯ ಆಗತ್ತೆ. ನನ್ನ ಮನೆ ಅಲ್ಲ ಅಪ್ಪ, ಅದು ನರಕ. ನಿನ್ನ ಉಳಿಸ್ಕೋಬೇಕು ಅಂತ ಮಾಡಿರೋ ಪ್ರಯತ್ನಕ್ಕೆ ಇದೇನಾ ಉಡುಗೊರೆ? ಹೆಂಡತಿನ ಕಳ್ಕೊಂಡದ್ದು ನನಗೆ. ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಆನಾ? ನಾನಿಷ್ಟೆಲ್ಲ ಮಾಡಿದ್ದು ನಿನ್ನ ಒಳ್ಳೆಯದಕ್ಕೆ, ನನ್ನ ಮಗಳಿಗೋಸ್ಕರ. ಸುಳ್ಳು. ನೀವ್ ಹೇಳ್ತಿರೋದೆಲ್ಲ ಸುಳ್ಳು. ನೀವು ಹೇಳಿದ ಒಂದೊಂದು ಕಾರಣನೂ ಸುಳ್ಳು. ನನಗೋಸ್ಕರ ಅಂದಿದ್ದು ಸುಳ್ಳು. ಮಗಳು ಅನ್ನೋ ಕನಿಕರನು ಸುಳ್ಳು. ನಿಮ್ಮ ಪ್ರೀತಿನೇ ಸುಳ್ಳು. ಆದ್ರೆ ನನ್ನ ತಾಯಿ ಸಾವಿಗೆ ನೀವೇ ಕಾರಣ ಅನ್ನೋದನ್ನ ಹೇಗ್ ಮರ್ತ್ಬಿಡ್ಲಿ? ನಿಮ್ಮ ಸುಳ್ಳಿನ ಪ್ರೀತಿ, ದುರಾಸೆ, ಸ್ವಾರ್ಥ ತಪ್ಪಲ್ವಾ? ತಪ್ಪಲ್ವಾ? ವೆರಿ ಗುಡ್ ಆನಾ. ನಿನ್ನಪ್ಪನೇ ತಪ್ಪು ಅಂತ ಹೇಳೋ ಮಟ್ಟಕ್ಕೆ ಬೆಳೆದು ನಿಂತಿದೀಯಾ? ಎಸ್ ಆನಾ, ನಿನ್ನ ತಾಯಿನ ಕೊಂದದ್ದು ನಾನೇ. ಆದ್ರೆ ಅದು ನಿನಗೋಸ್ಕರ ಅಲ್ಲ. ಅಲ್ಲ, ನೀನೇ ಹೇಳ್ದ ಹಾಗೆ ನಿನ್ನಲ್ಲಿರೋ ಪವರ್ಗೋಸ್ಕರ. ನಿನ್ನಲ್ಲಿರೋ ಪವರ್ನಿಂದ ನೀನೆಲ್ಲ ತಿಳ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೌದು ಆನಾ, ಹೌದು. ಇಷ್ಟೆಲ್ಲ ಮಾಡಿದ್ದು ಸ್ವಾರ್ಥಕ್ಕೆ, ದುರಾಸೆಗೆ, ಆ ಪವರ್ಗೆ. ವರ್ಮಾ ವಂಶದ ಹೆಸರು ಉತ್ತುಂಗದಲ್ಲಿರೋದಕ್ಕೆ. ನಾನು ಹೇಳಿದ್ದನ್ನೆಲ್ಲ ನಂಬ್ಕೊಂಡು ನೀನು ಬೆಳೆದ ಮೇಲೆ ಗುಲಾಬಿ ಗಿಡದ ಹೂವಾಗಿರ್ತೀಯ ಅಂದ್ಕೊಂಡಿದ್ದೆ. ಮುಳ್ಳು ನೀನು. ಈಗ ಬರೀ ಚುಚ್ಚೋ ಪ್ರಯತ್ನ ಮಾಡ್ತಿದೀಯ. ಇನ್ನು ಬೆಳೆದ ಮೇಲೆ ಕತ್ತಿಯಾಗಿ ನನ್ನನ್ನೇ ಕತ್ತರಿಸ್ಬಿಡ್ತೀಯ. ಆದ್ರೆ ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ನನ್ನ ಟೈಮ್ ಮುಗೀತು. ತಾಯಿ, ಆನಾ ಕಿಡ್ನಾಪ್ ಕೂಡ ದೈವ ಇಚ್ಛೇನೆ. ಈಗ ಆನಾ ದೈಹಿಕವಾಗಿ ಮಾನಸಿಕವಾಗಿ ಒತ್ತಡಗಳನ್ನ ಅನುಭವಿಸ್ತಾಳೆ. ಆ ಸಮಯದಲ್ಲಿ ಅವಳಿಗೆ ಅವಳ ಶಕ್ತಿಯ ಬಗ್ಗೆ ಅರಿವಾಗೋ ಎಲ್ಲ ಸಾಧ್ಯತೆ ಇದೆ. ಅದು ಅಲ್ಲದೆ ಇವತ್ತು ಅವಳ ಹುಟ್ಟಿದ ದಿನ. ಆಕೆಯ ದೇಹದಲ್ಲಿನ ಶಕ್ತಿ ಉತ್ತುಂಗಕ್ಕೆ ಇರೋ ದಿನ. ಈ ಬದಲಾವಣೆ ತಡೆಯೋಕೆ ಅವಳು ನಮ್ಮ ಪಂಜರದಲ್ಲಿಲ್ಲ ವರ್ಮ. ನನಗೂ ಇದೇ ಸರಿಯಾದ ಸಮಯ. ಇನ್ನೂ ಕಾದ್ರೆ ಅನಾಹುತಗಳಾಗೋಗುತ್ತೆ. ಆ ನಾಳ
ಶಕ್ತಿಯನ್ನ ನನ್ನ ಮಂತ್ರ ಪೂಜೆಗಳಿಂದ ನನ್ನೊಳಗೆ ಹೀರಿಕೊಳ್ಳೋ ಸುದಿನ. ನಿನ್ನ ಗ್ರಹಗತಿಗಳು ಚೆನ್ನಾಗಿಲ್ಲ ವರ್ಮ. ಜೋಪಾನ. ಇದಾಗಬಾರ್ದು ನಾಗವರ್ಮ. ಏನು ಡಿವರ್ಟ್ ಮಾಡಿದೆ? ಇದಾಗಬಾರ್ದು. ಕಾಪಾಡೋ ಕೈಗಳೇ ಕೊಲೆ ಮಾಡಕ್ ಬಂದಾಗ ಆ ಕೈಗಳಿದ್ದು ಉಪಯೋಗ ಇಲ್ಲ. ಈ ಜಗತ್ತಿನಲ್ಲಿ ಕೆಟ್ಟದ್ದು ಅಂತ ಏನೇ ಇದ್ರೂ ಅದು ಅಂತ್ಯ ಕಾಣಲೇಬೇಕು. ಇದು ನಿನ್ನ ಅಂತ್ಯ.
ತಡರಾತ್ರಿ ಬೆಂಗಳೂರಿನ ಮೆಜೆಸ್ಟಿಕ್ ಬಳಿಯಲ್ಲಿ ಕುಡಿದು ವಾಹನ ಚಲಾಯಿಸಿ ವ್ಯಕ್ತಿಯೊಬ್ಬ 3 ಜನರ ಪ್ರಾಣ ಬಲಿ ತಗೊಂಡಿದ್ದಾರೆ. ತೀರಾ ಅಮಾನುಷವಾದ ಘಟನೆ ಇದು. ಇದು ನಡೆದಿರೋದು ಬೆಂಗಳೂರಿನ ಮೆಜೆಸ್ಟಿಕ್ ಹತ್ರ. ಇನ್ನು ಆರೋಪಿಗಾಗಿ ಶೋಧ ಕಾರ್ಯ ನಡೆಸಿರೋ ಪೊಲೀಸರಿಗೆ ಬಂದಿರೋ ಮಾಹಿತಿ ಪ್ರಕಾರ ಆರೋಪಿ ಪರ ರಾಜ್ಯಕ್ಕೆ ಎಸ್ಕೇಪ್ ಆಗಿದ್ದಾನೆ. ತೀರಾ ಅಮಾನುಷವಾದ ಘಟನೆ ಇದು.